ವರ್ಷಲಿಂತ ಏನು ಅನ್ಯಾಯ ಮಾಡಿರಲ್ಲ ಅದು ನೀವು ಸರಿದೂಗಿಸುವತ್ತನ ನಮಗ ನಿಮಗ ರಾಜಕೀಯ ತಾಳೆ ಆಗಲ್ಲ. ಯಾರೋ 4 ಮಂದಿ ಮುಖಂಡರು ನಿಮ್ ಜೊತೆ ಸೇರ್ತಿರ್ಬೇಕು ಮಾಡ್ತಿರ್ಬೇಕು. ನಮ್ಮ ಸಮುದಾಯದ ಪ್ರತಿಯೊಬ್ಬ ಯುವಕನಿಗೂ ಇದು ಏನಪ್ಪಾ ಅಂದ್ರ ಅಷ್ಟಿಷ್ಟು ಘಾಸಿ ಮಾಡಿಲ್ಲ. ಬಹಳ ನೋವಿದೆ. ನಮಗೆ ಸಾಮಾಜಿಕ ಭದ್ರತೆ ಇಲ್ಲ. ನಮ್ಮವ್ರ ಮ್ಯಾಗ ಆಗೋಷ್ಟು ದೇಶದಲ್ಲಿ ಅಟ್ರಾಸಿಟಿ ಕೇಸ್ ನಮ್ಮವ್ರ ಮ್ಯಾಗ ಆಗೋಷ್ಟು ಯಾರ ಮ್ಯಾಗೂ ಇಲ್ಲ. ಅತ್ಯಧಿಕ ಅಟ್ರಾಸಿಟಿ ಕೇಸ್ ಇರೋದೇ ಕರ್ನಾಟಕದಲ್ಲಿ. ಕರ್ನಾಟಕದಾಗ ಅತ್ಯಧಿಕ ಅಟ್ರಾಸಿಟಿ ಕೇಸ್ ಇರೋದೇ ಕಲಬುರಗಿಯಲ್ಲಿ. ಕಲಬುರಗಿಯಲ್ಲಿ ಅತ್ಯಧಿಕ ಅಟ್ರಾಸಿಟಿ ಕೇಸ್ ಇರೋದು ಇವತ್ತು ಕೋಲಿ ಸಮಾಜದ ಬಂಧುಗಳ ಮ್ಯಾಗದ. ಇವತ್ತು 100,000 ಮಂದಿ 800 ಮಂದಿ ನಮ್ಮವ್ರು ಸಿಗ್ತಾರ. ಕಾರಣ ಏನು? ಅದು ಹುಡುಕಿ ನೋಡಿದ್ರೆ ಇವತ್ತಿಗೂ ಯಾವುದೇ ಪ್ರೂಫ್ಗಳಿಲ್ಲ. ಇಷ್ಟೊಂದು ನಾವು ಸಾಮಾಜಿಕವಾಗಿ ತುಳಿತಕ್ಕೊಳಪಟ್ರೆ ನಾವು ಮುಂದಿನ ದಿನಗಳಲ್ಲಿ ಈ ಭಾಗದಲ್ಲಿ ಜೀವನ ಮಾಡ್ಬೇಕಾಗಿದೆ ಏನು? ಇವತ್ತು ಇನ್ನೊಂದು ಉದಾಹರಣೆ ಹೇಳ್ತೀನಿ. ಮೊನ್ನೆ ಏನಪ್ಪಾ ಅಂದ್ರೆ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಏನಪ್ಪಾ ಅಂದ್ರ ಚುನಾವಣೆ ಸಂದರ್ಭದಲ್ಲಿ ಮೀಸಲಾತಿ ಆಗ್ತದ. ಈ ಸುತ್ತಮುತ್ತ ತಾಲೂಕುಗಳಲ್ಲಿ ಅಲ್ಲಿ ಜನಸಂಖ್ಯೆ ಗಣನೀಯವಾಗಿದ್ರು ಕೂಡ ಅಲ್ಲಿ 24 ಅದಾವ. ಎಲ್ಲಿ ಯಾದಗಿರಿಗೆ ಅಲ್ಲಿ 24 4 ಎಸ್ ಟಿ ಮಾಡ್ಯಾರ. ಇಲ್ಲಿ 55 1 ಎಸ್ ಟಿ ಇಟ್ರಿ. ಇಲ್ಲಿ ಅದು ಒಯ್ದು ಮತ್ತೆ ಎಲ್ಲೋ ಯಾವುದೋ ಒಂದು ಮಹಿಳೆಗೆ ಯಾರು ಇಲ್ಲರಲ್ಲಿ ಯಾವುದೋ ಒಂದು ಮೂಲೆ ಕೊಟ್ಟು ಬಿಡ್ತಾರೆ. ಇಷ್ಟೊಂದು ರಾಜಕೀಯವಾಗಿ ತುಳಿಯದ. ನಾವು ಎಲ್ಲೆಲ್ಲಿ ಹೆಚ್ಚಿಗಿವಿ ಆ ಎಲ್ಲಾ ತಾಲೂಕುಗಳು ಮೀಸಲು ಕ್ಷೇತ್ರಗಳಾಗ್ತಾವ. ಉಳಿದ ಕ್ಷೇತ್ರಗಳಂತಂದ್ರೆ ಗೌಡರು ಕುಲಕರ್ಣಿಗರು ಒಯ್ದು ಕೊಡ್ತಾರ. ಅದೇ ಜೇವರಿಗೆ ಅಫಜಲ್ಪುರ್ ಇಲ್ಲಿ ತನಕ ಯಾಕಾಗಿಲ್ರಿ? ಆಗ್ಬೇಕಾಗಿತ್ತಲ್ಲ ಅದನ್ನು. ಅಂದ್ರೆ ನಿಮಗ್ ಭದ್ರತೆ ಬೇಕು, ನಿಮಗ್ ರಾಜಕೀಯ ವ್ಯವಸ್ಥೆಯಲ್ಲಿ ಏನ್ ಬೇಕು ಅದನ್ನು ನಿಮ್ ಮನಸ್ಸಿಗೆ ಬಂದಾಗ ಮಾಡ್ಕೋದು. ಲಾಸ್ಟ್ ಈ ಚುನಾವಣೆ ಆಯೋಗಕ್ಕೆ ಬಿಟ್ಟಿರೋದು ಅವ್ರು ಮಾಡ್ಯಾರಿ, ನಾವೇನ್ ಮಾಡ್ರಿ? ಇವತ್ ಯಾವ ಏನು ಮಾಡಲ್ಲ. ಅವೆಲ್ಲ ಸ್ಥಾಯಿ ಸಂಸ್ಥೆಗಳವು, ಸುಮ್ನೆ ನಿರ್ಜೀವ ಆಗಿರ್ತಾವು. ನೀವ್ ಏನ್ ರಿಮೋಟ್ ಕಂಟ್ರೋಲ್ ಮಾಡ್ತೀರಿ ಅದ್ರ ಮ್ಯಾಗ ನಿರ್ಣಯ ಆಗ್ತದ. ಇವತ್ತು ನೋಡಿ ಆ ಪಾರ್ಟಿದವ್ರು ದುಡ್ದೇ ಸತ್ತು ಹೋಗ್ಯಾರ. ನಮ್ಮವರು ಒಬ್ಬರು ಏನಪ್ಪಾ ಅಂದ್ರೆ ಅದಕ್ಕೇನು ಜಿಲ್ಲಾ ಪಾರ್ಟಿ ಅಧ್ಯಕ್ಷರಿಲ್ಲ, ತಾಲೂಕು ಅಧ್ಯಕ್ಷರಿಲ್ಲ, ಜಡ್ಪಿ ಮೆಂಬರ್ಗಳು ಅಂತ ಅದ್ರೊಳಗೆ ಇಲ್ಲೇ ಇಲ್ಲ, ಜಡ್ಪಿ ಅಧ್ಯಕ್ಷರಂತೂ ಇಲ್ಲೇ ಇಲ್ಲ. ಇಷ್ಟೊಂದು ಕನಿಷ್ಠವಾಗಿ ತುಳಿದು ಇಷ್ಟೆಲ್ಲಾ ಮಾಡಿ ಇವತ್ತಿಗೂ ಕೂಡ ನಮಗೆ ಯಾಮಾರಿಸಿ ನೋಡ್ತಿರಲ್ಲ. ಇದು ಬಹಳ ಏನಪ್ಪಾ ಅಂದ್ರೆ ಆತಂಕಕರ ಬೆಳವಣಿಗೆ. ಇದು ಸಮಾಜದ ಪ್ರತಿಯೊಬ್ಬ ಮುಖಂಡ ಹಿರಿಯನೋ ಇದನ್ನು ಗಮನಿಸಬೇಕು. ನಾನು ಸಮಾಜ ಮಾಡ್ತೀನಿ ಇದ್ರ ಬಗ್ಗೆ ಗ್ರಹಿಸಬೇಕು. ರಾಜಕೀಯ ಆಮೇಲೆ ಮಾಡೋಣ. ಎಲ್ಲರೂ ಸಮಾಜ ಮಾಡ್ತಾರ, ನಮ್ಮವರು ಸಮಾಜನೇ ರಾಜಕೀಯ ಮಾಡ್ಲಿಕ್ಕೆ ಏನಪ್ಪಾ ಅಂದ್ರೆ ನಿರ್ಧಾರ ಮಾಡ್ತಾರ. ಕೆಲವೊಂದ್ ಕಡೆ ನಮ್ಮ ಸಮುದಾಯದ ಮುಖಂಡರನ್ನೇ ಅವರೇ ನಿರ್ಣಯ ಮಾಡ್ತಾರ, ಇವ್ರು ಈ ಸಮುದಾಯದ ಮುಖಂಡರು ಅಂತೇಳಿ. ಅಂದ್ರೆ ಸಮಾಜವನ್ನು ಯಾರು ಬಲಿ ಕೊಡ್ತಾರ ಅವರನ್ನೇ ಮುನ್ನೆಲೆಗೆ ತರೋದು. ಸಮಾಜವನ್ನು ಯಾರು ಏನಪ್ಪಾ ಅಂದ್ರೆ ಸಂರಕ್ಷಣೆ ನೋಡ್ಕೊತಾರ ಅವ್ರಿಗೆ ಏನಪ್ಪಾ ಅಂದ್ರೆ ಈ ರೀತಿ ಅನ್ಯಾಯಕ್ಕೆ ಒಳಪಡಿಸೋದು. ಇವತ್ತು ಬಾಬುರವರು ನಿರಂತರವಾಗಿ ಇದೇ ಮಾಡಿದ್ರು. ವಿಠಲ್ ಇರೋರು ಕಾರ್ಯಕ್ರಮ ಮಾಡುವಂತ ಸಂದರ್ಭದಲ್ಲಿ ಅವ್ರ ಕಾರ್ಯಕ್ರಮ ಅವತ್ತಿರ್ತಿತ್ತು. ಅವ್ರ ಕಾರ್ಯಕ್ರಮಕ್ಕೆ ಧರ್ಮಸಿಂಗ ಸಾಹೇಬರು ಮತ್ತು ಖರ್ಗೆ ಸಾಹೇಬ್ರೆ ಮುಖ್ಯ ಅತಿಥಿಗಳಾಗಿ ಬರ್ತಿದ್ರು. ಇದು ಎಂತ ಹಾಸ್ಯಾಸ್ಪದ ಇದು. ಇದೇ ನಾವು ಸಮಾಜ ಗಮನಿಸಿಲ್ಲ ಅಂತಲ್ಲ, ಗಮನಿಸದ. ಇದ್ರ ಬಗ್ಗೆ ಮಾತಾಡ್ಬೇಕಾಗಿತ್ತು ನಾವು ಇಲ್ಲಿ ತನಕ. ಆದ್ರೆ ನಮಗ ಆ ಸ್ವಾತಂತ್ರ್ಯ ಇಲ್ಲಿ ಇರ್ಲಿಲ್ಲ. ಇವತ್ತು ಹೆಂಗಂದ್ರೆ ನಾವು ಜೀವದ ಹಂಗ ತೋರದ ಮಾತಾಡುವ ಸಂದರ್ಭ ನಿರ್ಮಾಣ ಆಗ್ಯಾವ. ಇವತ್ತ ಸಮಾಜಗಳು ಉಳಿಬೇಕಾಗಿದೆ ಅಂದ್ರೆ ನಮ್ಮ ಪಾಲು ನಾವು ಕೇಳ್ತೀವಿ. ನಿಮ್ಗೆ ಯಾಕೆ ತ್ರಾಸ ಆಗಬೇಕು? ನೀವು ನಿಮ್ ಪಾಲು ತಗೋಬೇಕಾಗಿತ್ತಲ್ಲ. ನಮ್ ಪಾಲು ಕೇಳಿದ್ರೆ ನಿಮ್ಗೆ ತ್ರಾಸ ಆಗ್ತದಂದ್ರೆ ಇದು ಯಾವ ತರ ನಿರಂಕುಶದ ರಾಜಕಾರಣ? ಗಮನಿಸಬೇಕಾಗ್ತದ ಜನ. ಇದನ್ನ ತಾಳೆ ಹಾಕಬೇಕಾಗ್ತದ. ನಮ್ಮನ್ನ ನಾವು ಪ್ರಶ್ನೆ ಮಾಡ್ಕೋಬೇಕಾಗ್ತದ. ನಾವ್ ಎಲ್ಲಿ ತನಕ ನಮ್ಮನ್ನ ನಾವು ಪ್ರಶ್ನೆ ಮಾಡ್ಕೊಳ್ಳಲ್ಲ, ಎಲ್ಲಿ ತನಕ ನಮ್ಮ ಸಮಾಜದ ಬಗ್ಗೆ ನಾವು ಏನಪ್ಪಾ ಅಂದ್ರೆ ಮುಕ್ತದೆಯಲ್ಲಿ ಮಾತಾಡಕ್ ಸಾಧ್ಯ ಇಲ್ಲ, ಅಲ್ಲಿ ತನಕ ಆಯಾ ಸಮುದಾಯಗಳು ಉದ್ಧಾರ ಆಗಲ್ಲ. ಇವತ್ತು ನಮ್ಮಂತೆ ಬೇರೆ ಸಮುದಾಯಗಳು ಕೂಡ ಇವತ್ತು ಎಲ್ಲ ರೀತಿಯಲ್ಲಿ ಅನ್ಯಾಯಕ್ಕೆ ಹೋಗ್ಯಾವ. ಕಾರಣ ಅವ್ರು ಯಾರ್ಯಾರು ಇವತ್ತು ರಾಜ್ಯ ಮಟ್ಟದ ರಾಜಕಾರಣ ನೋಡ್ತಿರ್ಬೋದು, ಇವತ್ತು ಪ್ರಾದೇಶಿಕ ರಾಜಕೀಯ ನೋಡ್ತಿರ್ಬೇಕು. ನಮ್ಗೆ ಎಲ್ಲೋ ಒಂದ್ ಕಡೆ ಅನುಕೂಲ ಆಗಿದೆ ಅಂತೇಳಿ ಅವ್ರು ಸುಮ್ಮನೆ ಇರ್ಬೋದು. ಆದ್ರೆ ನಮಗೆ ರಾಜ್ಯದ ರಾಷ್ಟ್ರತನೂ ಇಲ್ಲಿಲ್ಲ. ದೇಶದಲ್ಲಿ ಏನಪ್ಪ ಅಂದ್ರೆ ಗಣನೀಯ ಸಂಖ್ಯೆದಲ್ಲಿ ಇದ್ದೀವಿ. ಕರ್ನಾಟಕದಲ್ಲಿ ಗಣನೀಯ ಸಂಖ್ಯೆದಲ್ಲಿ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬಹುತೇಕ ನಾವೇ ಇದ್ದೀವಿ. 6-7 ಲಕ್ಷ ಜನಸಂಖ್ಯೆ ವೋಟರ್ಸ್ ಇದ್ದು ಇವತ್ತು ಒಬ್ರು ಜಡ್ಬಿ ಸಿಗಲ್ರಿ. ಹೋಗಿ ನೋಡ್ರಲ್ಲ, ಇವತ್ತು ಎಲ್ಲಾ ಪಾರ್ಟಿದಲ್ಲಿ ಕಿತ್ತಾಡಿದ್ರು. ಒಬ್ಬರೇ ಸುಮ್ಮನೆ ಈ ಹಿಂದುಳಿದ ಸಮುದಾಯದ ಅಂತ ಕೊಡ್ಬೇಕಾಗಿತ್ತು, ಒಂದು ಟಿಕೆಟ್ ಕೊಡ್ಲಿಲ್ಲ. ದೇವೇಂದ್ರಪ್ಪ ಗಾಳಪ್ಪ ನೋಡಿದ್ರೆ ಇಲ್ಲಿ ತನಕ ಮುಗಿಸ್ಕೊತ್ ಬಂದ್ರಿ. BK ಚೌಧರಿ ಮುಗೀತು, B ನಾರಾಯಣರಾವ್ ಮುಗೀತು. ಮೊನ್ನೆ ಅವ್ರ ಮಿಸೇಜ್ ಬಂದು ಯಾವುದೋ ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಒಂದು ಟಿಕೆಟ್ ಕೊಡ್ಬೇಕಾಗಿತ್ತು, ಅವತ್ತು ಅದನ್ನೂ ಕೊಡ್ಲಿಲ್ಲ. ಇದು ಯಾರು ಮಾತಾಡಕ್ ತಯಾರಿಲ್ಲ. ಪಕ್ಷಕ್ಕೆ ದುಡ್ದಿದ್ದು, ಪಾರ್ಟಿಗೆ ದುಡ್ದಿದ್ದು ಅದೇನ್ ಕನ್ಸಿಡರ್ ಇಲ್ಲ. ಎಲ್ಲದಕ್ಕೂ ರೊಕ್ಕನೇ ನಿರ್ಣಯ ಮಾಡ್ತದ. ಓಟ್ ಹಾಕಲಿಕ್ಕೆ ರೊಕ್ಕ ಬೇಕಾಗಲ್ಲ ಸ್ವಾಮಿ. ನಮ್ಮವ್ರ ಓಟ್ ನಿಮ್ಮಲ್ಲಿ ರೊಕ್ಕ ಇದ್ದಿರ್ಬೋದು, ನೋಟ್ ಇದ್ದಿರ್ಬೋದು. ನಮ್ಮ ಓಟ್ಗಳು ಇವತ್ತು ನಾವೇನಿವೆಂದು ತೋರಿಸುವ ಸಂದರ್ಭ ಬಂದದ. ಪ್ರತಿ ಹಂತದಲ್ಲೂ ನಿಮಗ ವೈಯಕ್ತಿಕ ಭಿನ್ನಾಭಿಪ್ರಾಯಗಳಿರ್ಲಿ, ದ್ವೇಷ ಇರ್ಲಿ, ಏನಿಲ್ಲ. ನೀವು ನಮಗ ಮಾಡಿದ ಅನ್ಯಾಯ ನೀವಾಗಿ ಸುಧಾರಿಸೋ ತನಕ ನಿಮಗ ರಾಜಕೀಯ ಬಿಕ್ಕಟ್ಟು ಕಟ್ಟಿಟ್ಟ ಬುತ್ತಿ. ನಾವು ನಮ್ಮ ಪಾಲನೆ ಕೇಳ್ತೀವಿ, ಯಾರಿಗೂ ಕೇಳಲ್ಲ. ನೀವು ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಏನಪ್ಪ ಅಂದ್ರೆ ರಾಜಕೀಯ ರೂಪಿಸ್ಬೇಕಾದ್ರ ಮತ್ತೆ ಏನಪ್ಪಾ ಅಂದ್ರೆ ನಮ್ಮ ಮೀಸಲು ಕ್ಷೇತ್ರಗಳನ್ನ ನಾವು ಮುಕ್ತಗೊಳಿಸ್ರಿ. ಅಫಜಲ್ಪುರ್ ಮೀಸಲು ಕ್ಷೇತ್ರ ಮಾಡ್ರಿ, ಜೇವರಿಗೆ ಮೀಸಲು ಕ್ಷೇತ್ರ ಮಾಡ್ರಿ. ಇವತ್ತೇನಪ್ಪ ಅಂದ್ರೆ ಗೌರ್ಮೆಂಟ್ ಕಲ್ಲಿಂದ ಸತತ 8 ಬಾರಿ ಆಯ್ಕೆ ಆದ್ರಿ. ಇವತ್ತಿನ ಅಲ್ಲಿ ನಮ್ಮ ಜನ ಏನಾನು ಮೊಳಕಲ ಮ್ಯಾಗೆ ದೋತ್ರ ಕಟ್ಟ ಅಂತದ. ಅಷ್ಟೊಂದು ಇನ್ನ ಬ್ಯಾಕ್ವರ್ಡ್ ಏರಿಯಾ ಅದ. ಚಿಂಚೋಳಿನ ಅಲ್ಲಿ ಕೇಳಂಗಿಲ್ಲ, ಚಿತ್ತಾಪುರನು ಕೇಳಂಗಿಲ್ಲ. ಸೇಡಂಗೆ 75% ಟಿವಿ ಅಲ್ಲಿ ಯಾರೋ ಗೌಡ ಕುಲಕರ್ಣಿಗಳು ಕೊಡ್ತೀರಿ ಅಂತ. ಸಾಮಾಜಿಕ ನ್ಯಾಯ ಮಾಡ್ತೀವಿ ಅಂತೀರಿ. ಬುದ್ಧ, ಬಸವ, ಅಂಬೇಡ್ಕರ್ ವಿಚಾರಗಳನ್ನ ಪ್ರಸ್ತುತ ಪಡಿಸ್ತೀರಿ. ತಾಳೆ ಇಲ್ಲ ವಿಚಾರಕ್ಕೂ ಆಚಾರಕ್ಕೂ. ನಡೆ ನುಡಿಗೆ ಲಾಟ್ ಆಫ್ ಡಿಫರೆನ್ಸ್ ಅದ.
ಈ ಪ್ರಶ್ನೆ ನಮ್ಮವ್ರು ಮೂಲಭೂತವಾಗಿ ಮಾಡಕ್ಕೆ ಯಾರು ತಯಾರಿಲ್ಲ. ನಾವು ಯಾರ ಹಂಗನಾಗೂ ಇಲ್ಲ. ರಾಜಕೀಯ ಮಾಡೋಣ, ನಾವು ಒಬ್ಬರೇ ಮಾಡಲ್ಲ, ಎಲ್ಲಾ ಸಮುದಾಯಗಳು ರಾಜಕೀಯ ಮಾಡ್ತಾವ. ಆದ್ರೂ ಅಲ್ಲಿ ಅತಿ ಹೆಚ್ಚು ಏನಪ್ಪಾ ಅಂದ್ರೆ ಸಮುದಾಯಕ್ಕೆ ಆದ್ಯತೆ ಕೊಡ್ತಾರ. ನಮ್ಮನ್ನ ಹಂಗಿಲ್ಲ, ನಮ್ಮ ಸಮಾಜನೇ ಇವರೇ ನಿಯಂತ್ರಣ ಮಾಡ್ತಾ ಇದ್ದಾರೆ. ಪ್ರಹ್ಲಾದ್ ರಾವತ್ ಒಬ್ರವ್ರು, ಅವ್ರ ಹೆಸರೇ ಬೇರೆ ಅದ, ಅವ್ರ ಬಗ್ಗೆ ಏನೋ ಮುಂದೆ ಬಹಳ ದಿನ ಮಾತಾಡ್ಬೇಕಾಗ್ಯದ. ಅಲಿಯಾಸ್ ಬೇರೆಯವ್ರು, ಅವ್ರು ನಮ್ಮವ್ರು ಅಲ್ಲ. ಆದ್ರೂ ಅವ್ರು ನಮ್ಮವ್ರ ಹತ್ರ ತಂದು ಕೂತ್ಕೊಂಡು ನಮ್ಮವ್ರು ಸರ್ವನಾಶ ಮಾಡಿಬಿಟ್ರು. ಇವತ್ತು ವಿಠಲ್ ಇರೋರು ರಾಜಕೀಯ ಅಂತ ಹೋಯ್ತು. ವಿಠಲ್ ಇವರು ನಮ್ಮ ಎಸ್ ಟಿ ಕುರಿತು ಒಂದು ಈ ಭಾಗದ ದೊಡ್ಡ ಸಮಾವೇಶ ಮಾಡ್ಬೇಕು, ನಮ್ಗೆ ಸೋನಿಯಾ ಗಾಂಧಿ ಭೇಟಿ ಮಾಡಿಸಿದ್ರೆ ಮಾಡಿಕೊಳ್ಳಲಿ. ಇವರೆಲ್ಲ ನಾವು ಸಂಘಟಕರಾಗಬಾರ್ದು ಅನ್ನೋದು ಈ ಭಾಗದ ಪಟ್ಟಭದ್ರ ಹಿತಾಸಕ್ತಿಗಳ ಒತ್ತಾಸೆ ಆಗ್ಯದ. ಇದನ್ನ ನಾವು ಖಂಡಿಸ್ತೀವಿ. ಇದು ನಾವು ರಾಜರೋಷವಾಗಿ ಖಂಡಿಸ್ತೀವಿ, ಬಹಿರಂಗವಾಗಿ ಖಂಡಿಸ್ತೀವಿ. ನಾವು ನಿಮ್ಮ ಮುಂದಿನ ದಿನಗಳಲ್ಲಿ ನಿಮ್ಮ ಹೆಜ್ಜೆ ಹೆಜ್ಜೆಗೂ ನಾವು ಪ್ರಶ್ನೆ ಮಾಡ್ತೀವಿ. ಇದನ್ನ ಆಗಬಾರ್ದಂದ್ರ ನಾಳೆನೆ ಚುನಾವಣೆ ಮುಗಿದ ತಕ್ಷಣ ಗೆಲ್ಲೋದು ಬಿಡೋದು ಅವ್ರವ್ರ ಭವಿಷ್ಯ. ಕಾಂಪಿಟೇಷನ್ ಅದ. ಚುನಾವಣೆ ಅಂದ್ರೆ ಹೆಂಗ್ ಒಂದ್ ಪೋಸ್ಟಿಗೆ ಅಣ್ಣ ತಮ್ಮ ಎಕ್ಸಾಮ್ ಹೆಂಗ್ ಬರ್ತೀವಿ ಆ ರೀತಿ ಇದು. ಚುನಾವಣೆಗಳನ್ನು ಕಾಂಪಿಟೇಷನ್ ತಿಳ್ಕೋಬೇಕು. ವೈಯಕ್ತಿಕ ತಗೊಂಡು ರಾಜಕೀಯ ಮಾಡೋದು ಅದು ಮೊದಲೇ ಅಂತ. ನಾವು ಏನಪ್ಪ ಇದ್ರೊಳಗೆ ಏನಪ್ಪ ಅಂದ್ರೆ ನಮ್ಮ ಬೇಡಿಕೆ ಅದ. ದಯವಿಟ್ಟು ನಮಗೆ ಒಂದ್ ವೇಳೆ ಕಳಕಳಿ ಇತ್ತಂದ್ರ ನಿಜವಾಗ್ಲು ಮಸಳೆ ಕಣ್ಣೀರು ಸುಡ್ಸೋದಲ್ಲಿ ಅಥವಾ ಡೋಂಗಿತನ ಬೇಕಾಗಿಲ್ಲ. ಸುಗ್ರೀವಾಜ್ಞೆ ಮುಖಾಂತರ ಕೋಲಿ ಕಬ್ಬಲಿಗ ಅಂಬಿಗ ಬೆಸ್ತ ಒಂದ್ 5-6 ಪದಗಳು ಎಷ್ಟಿ ಮಾಡ್ಲಿಕ್ ಬರ್ತದ. ಆ ಆಧಾರದ ಮ್ಯಾಗ ಸುಗ್ರೀವಾಜ್ಞೆ ಮುಖಾಂತರ ಎಷ್ಟಿ ಮಾಡ್ರಿ, ಕೇಂದ್ರದವ್ರ ಮ್ಯಾಗ ಬಿಡ್ರಿ. ಅವಾಗ ಕೇಂದ್ರದವ್ರ ಮ್ಯಾಗ ಆಮೇಲೆ ನಾವು ಆಪಾದನೆ ಮಾಡ್ತೀವಿ. ನಾವು ಅವ್ರು ಒಂದ್ ವೇಳೆ ಮಾಡಿಲ್ಲ ಅವ್ರು ಕೂಡ ಕುಂತು ನಾವು ನಿಮ್ ಜೊತೆ ಸೇರಿ ನಾವು ಮತ್ತೆ ನಿಮಗೆ ನಾವು ಸಪೋರ್ಟ್ ಮಾಡ್ತೀವಿ. ನಮ್ಮ ಉದ್ದೇಶ ಮಹತ್ತರ ಒಂದೇ ಒಂದು ಉದ್ದೇಶ ಏನಂದ್ರ ನಮ್ಮ ಸಮುದಾಯ ಎಷ್ಟಿ ಸೇರೋದು ಬಿಟ್ರೆ ಮತ್ತೇನಿಲ್ಲ. ನಮಗ ರಾಜಕೀಯ ಸ್ಥಾನಮಾನಗಳು ಮತ್ತೆ ಸಾಮಾಜಿಕ ಸ್ಥಾನಮಾನಗಳು ಆರ್ಥಿಕ ಸ್ಥಿರತೆ ನಂತರ ಬಂದೇ ಬರ್ತದೆ ತಾನೇ. ಅದು ಎಷ್ಟು ದಿನ ಇದ್ರೂ ಕೂಡ ಇವತ್ತು ನಮಗೆ ಸಾಂವಿಧಾನಿಕವಾಗಿ ಸಿಗಬೇಕಾದ ಹಕ್ಕನ್ನು ಇವತ್ತು ನೀವು ಕಲ್ಪಿಸಿಕೊಡ್ಬೇಕಾಗ್ಯದ. ನೀವು ಯಾಕೆ ಕಲ್ಪಿಸಿಕೊಡ್ಬೇಕಾಗ್ಯದ ಅಂದ್ರೆ ಆ ಸ್ಥಾನದಲ್ಲಿ ಇದ್ದೀರಿ. ಆ ಸ್ಥಾನದಾಗ ಯಾರು ನಿಂತೀರಿ ಅಂದ್ರೆ ನಮ್ ನಿಂತಿದ್ದೀರಿ. 40 ವರ್ಷ 8 ಬಾರಿ ಒಂದು ಕ್ಷೇತ್ರದಿಂದ ಸತತ ಒಬ್ಬ ವ್ಯಕ್ತಿ ಆಯ್ಕೆ ಆಗ್ತಾನಂದ್ರೆ ಹಳ್ಳಿ ಆ ಸಮುದಾಯಕ್ಕೆ ನ್ಯಾಯ ಕೊಡಲ್ಲ. ಅದ್ರ ಬಗ್ಗೆ ಒಂದು ಸಾರಿನೂ ಅಧಿವೇಶನದಲ್ಲಾಗ್ಲಿ ಸಮಾವೇಶಗಳಾಗ್ಲಿ ಯಾವುದೋ ಕಾರ್ಯಕ್ರಮದಲ್ಲಿ ಮಾತಾಡಲ್ಲ. ಅಷ್ಟೊಂದು ನಿರ್ಲಕ್ಷ್ಯ ಮಾಡ್ತೀನಂದ್ರ ನಮಗ ಅತ್ಯಂತ ನಿರ್ಲಜ್ಜತನ, ನಮಗೆ ಅತ್ಯಂತ ಅವಮಾನ ಘಟನೆಗಳಿವೆಲ್ಲ. ಇದನ್ನ ಸಮಾಜ ಸೂಕ್ಷ್ಮವಾಗಿ ಗಮನಿಸಬೇಕಾಗ್ಯದ. ಯುವ ಪೀಳಿಗೆ ಸೂಕ್ಷ್ಮವಾಗಿ ಗಮನಿಸಬೇಕಾಗ್ಯದ. ನಾವೇನಪ್ಪ ಅಂದ್ರೆ ಇನ್ನ ಸಮುದಾಯಗಳಂತೆ ಪ್ರಶ್ನೆ ಮಾಡ್ಬೇಕಾಗ್ಯದ. ನಮಗೆ ಸ್ಥಾನಮಾನಗಳು ಸಿಗ್ಲಿಕ್ಕೆ ಅಂದ್ರೆ ಬಂಡಾಯ ಹೇಳ್ಬೇಕಾಗ್ಯದ. ರಾಜಕೀಯ ಈಸ್ ಎ ಬ್ಲಾಕ್ ಮೇಲ್. ರಾಜಕೀಯದೊಳಗೆ ಯಾವ ಬ್ಲಾಕ್ ಮೇಲ್ ಮಾಡ್ತಾನ ಅವನು ಬದುಕಲಿಕ್ಕೆ ಸಾಧ್ಯ ಆಗ್ತದ. ಇವತ್ತು ಬೇರೆ ಸಮುದಾಯಗಳು ನಮ್ಮವ್ರು ಅಬ್ಸರ್ವೇಷನ್ ಮಾಡಿರೋ ಗೊತ್ತಿಲ್ಲ. ಒಬ್ಬರು ಮನೆಗೆ ಮಿನಿಸ್ಟರ್ ಇರ್ತಾರ, ಹೆಂಡ್ರಿಗೆ ಮಕ್ಕಳಿಗೆ ತಮ್ಮದರಿಗೆ ಎಳೆದರಿಗೆ ಟಿಕೆಟ್ ಕೇಳ್ತಾರ, ಅವ್ರಿಗೆ ಕೊಡಿಸ್ತಾರ. ಕೊಡ್ಲಿಲ್ಲ ಅಂದ್ರೆ ಬಂಡಾಯ ಅಭ್ಯರ್ಥಿಗೆ ಅವರೇ ಹೋಗಿ ನಿಲ್ತಾರ. ನಮಗೆ ZP-TP ಸಿಗಲ್ಲಾಗ್ಯಾವ. ML MP ಕನಸಿನ ಮಾತ. ಇವತ್ತು ನೀವು ಅಟ್ಲೀಸ್ಟ್ ಒಬ್ಬರಿಗೆ ಟಿಕೆಟ್ ಕೇಳೋಷ್ಟು ನಮ್ಮ ಸಮಾಜದಾಗ ಇವ್ರು ಬೆಳೆಸಿಲ್ಲ ಅಂದ್ರೆ ಎಂತ ದುರಂತದ. ಇನ್ನು ಯಾವ ಆಧಾರದ ಮೇಲೆ ನಮ್ಮ ಮುಖಂಡರ ರಾಜಕೀಯ ಮಾಡ್ಬೇಕು? ಎಷ್ಟಿ ವಿಷಯದಾಗ ಇವರಿಗೆ ಮುಂದೆ ಹಳ್ಳಿ ಹೇಳಿ ಕಳಿಸ್ತಾರೆ. ನಿಮ್ಗೆ ಎಷ್ಟು ಮಾಡಿಸ್ತೀವಿ ನಿಮ್ ಜನರಿಗೆ ಹೇಳಿರ್ತಾರೆ. 40 ವರ್ಷದಿಂದ ಹೇಳಿ ಇವ್ರು ಮೋದಿ ಇಟ್ಕೊಂಡು ಅವ್ರ ಹಳ್ಳಿಗೆ ಬರ್ಲಾರ್ದಾಗ ಆಗಿಬಿಟ್ಟದ. ಈಗ ಬಂದ್ರೆ ಕಲ್ಲು ತೊಗೊಂಡು ಹೊಡಿತೀನಿ ಅಂತಾರ ನಮ್ಮ ಜನ. ಈ ಸದ್ದ ಎಲ್ಲ ರಾಜಕೀಯ ಪಕ್ಷಗಳು ಮಾಡಿಕೊಂಡ್ರು ಕೂಡ ಇವತ್ತು ನಮ್ಗೆ JDS ಮತ್ತು BJP ನಮ್ಗೆ ಸಾಮಾಜಿಕ ನ್ಯಾಯ ಒದಗಿಸಿಕೊಟ್ಟಾವ. ಇವತ್ತು JDS ನಮ್ಮ ಸಮಾಜದ ಬಲಿಷ್ಠ ನಾಯಕ, ಪಕ್ಷಾತೀತ ನಾಯಕ ವಿಠಲ್ ಇರೋರಿಗೆ ಏನಪ್ಪಾ ಅಂದ್ರೆ ಮುಖ್ಯ ಸಚೇತಕನಾಗಿ ಮಾಡ್ಯದ. ಅವ್ರನ್ನ ಅಲ್ದೇನೆ ವಿಠಲ್ ಇರೋರು ಕೂಡ ಏನಪ್ಪಾ ಅಂದ್ರೆ BJP ಅಂತ ಟಿಕೆಟ್ ಕೊಟ್ಟಾರ. ಅದ್ರ ಜೊತೆಗೆ ನಾವು ಇವತ್ತು ಏನಪ್ಪಾ ST ಬಗ್ಗೆ ಮಾತಾಡ್ತೀವಲ್ಲ, ಈ ಸಮುದಾಯಕ್ಕೆ ತಳವಾರ ಸಮುದಾಯಕ್ಕೆ ST ಕೊಟ್ಟಾರ. ಅದಲ್ಲದೆ ಏನಪ್ಪಾ ಅಂದ್ರೆ ST ಪ್ರಮಾಣ ರೈಸ್ ಮಾಡ್ಯಾರ, ಪರ್ಸೆಂಟೇಜ್ ಅಂತೀವಲ್ಲ. ಇಷ್ಟೆಲ್ಲ ಸೌಲಭ್ಯ ಒದಗಿಸಿ ಕೊಟ್ರಲ್ಲ. ನಮಗೆ ಕನ್ನಡಿ ಒಳಗಿನ ಗಂಟು ಬೇಕಾಗಿಲ್ಲ, ನಿಮ್ಮ ಆಶ್ವಾಸನೆಗಳು ಬೇಕಾಗಿಲ್ಲ, ನಮ್ಗೆ ನಮ್ಮ ಹೊಟ್ಟಿ ತುಂಬ ಬೇಕಾಗ್ಯದ, ನಮ್ಮ ಕೈಗೆ ಎಟಗುವ ವಿಚಾರಗಳು ಬೇಕಾಗ್ಯದ, ನಮ್ ಕೈಗೆ ಸಿಗುವಂತ ಗಂಟು ಬೇಕಾಗಿದೆ ನಮಗ. ಬಿಜೆಪಿ ಗೌರ್ಮೆಂಟ್ ಇದ್ದು 26 ಜನ ಬಿಜೆಪಿ ಎಂಪಿಗಳಿದ್ರು. ಅವಾಗ ಏನು ಮಾತಾಡಿಲ್ಲ. ಎಲೆಕ್ಷನ್ 7ನೇ ತಾರೀಕು ಎಲೆಕ್ಷನ್ ಇದೆ. ಇವಾಗ ಕಾಂಗ್ರೆಸ್ ಅವರು ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರೆ, ಬಿಜೆಪಿ ಅವರು ಮಾಡ್ತಾ ಇದ್ದಾರೆ. ಅವ್ರ ಯೂಸ್ ಇಲ್ಲ, ಇವ್ರು ಇದು ನೀವು ಏನ್ ಹೇಳಿದ್ರಲ್ಲ ಕರೆಕ್ಟ್ ಸೂಕ್ತವಾದ ಪ್ರಶ್ನೆ ಇದೆ. ಎಷ್ಟು ಸಾಧ್ಯ ಆದಷ್ಟು ಜಾಧವ್ ಅವರು 7 ಸಾರಿ ಅಧಿವೇಶನದಲ್ಲಿ ಮಾತಾಡ್ಯಾರ. ನಮ್ಮ ಮುಖಂಡರು ಬಾಬುರಾವ್ ಅವರ ಆದಿಯಾಗಿ ಹಿಡ್ಕೊಂಡು ಮಾಲಿಕೆ ಅವ್ರು ಹಿಡ್ಕೊಂಡು ಎಲ್ಲರಿಗೂ ಚರ್ಚೆ ಮಾಡ್ಯಾರ. ಬರೀ ಕಾಲ ನಂತರ ಕಾಲ ಹರಣ ಮಾಡ್ಯಾರ. ನಾಳೆ ಹೋಗೋಣ, ನಾಡಿದ್ದು ಹೋಗೋಣ ಅಂತ ಅವ್ರಿಗೆ ದಾರಿ ತಪ್ಪಿಸ್ಯಾರ. ಇವತ್ತಿಗೆ ನಮ್ಮ ಸಮಾಜದ ಮುಖಂಡರು ಕೂಡ ಭೇಟಿ ಅಲ್ಲರ್ಗೊಟ್ಟು ಅವ್ರ ಮ್ಯಾಗ ನಿಯಂತ್ರಣ ಸಾರಿಸ್ಯಾರ. ಎಷ್ಟೋ ಸಾರಿ ಹೇಳಿದಾರೆ ಹಿಂಗಂದ್ರಪ್ಪ, ನೀವು ಎಷ್ಟೇ ವಿಷಯ ಗೊತ್ತಿದ್ರು ನಿಮಗ, ನಾವೊಬ್ಬರು ಮುಖಂಡರ ಅಡಿಯಲ್ಲಿ ನಾವು ಚುನಾವಣೆ ಮಾಡಿವಿ, ಅವ್ರು ಬಿಟ್ಟು ಮಾಡ್ಲಕ್ ಬರಲ್ಲ ಅಂತ ಎಷ್ಟೋ ಸಾರಿ ನಮ್ಮ ಜೊತೆಗೆ ಹೇಳ್ಕೊಂಡ್ರು. ಬಟ್ ಇವತ್ತೇನಪ್ಪ ಅಂದ್ರೆ ಅವರೇ ಏನಪ್ಪಾ ಅಂದ್ರೆ ST ಮಾಡ್ತೀನಿ ಅಂದವರು, ಸೇರ್ಸ್ತೀನಿ ಅಂದವರು, ಶೆಡ್ ಹೊಡೆದವ್ರು ಬಿಟ್ಟು ಈಗ ಹೋಗಿ ಅಲ್ಲಿ ಜಾಯ್ನ್ ಆಗ್ಯಾರ. ಅಂದ್ರೆ ಅಧಿಕಾರ ಎಲ್ಲಿ ಸಿಗ್ತದ ಬರೀ ಇದೇ ಮಾಡ್ಕೊತ ಹೋದ್ರೆ ಸಮುದಾಯದ ಬಗ್ಗೆ ನೋಡ್ಬೇಕಲ್ಲ. ಸರ್ಕಾರ ಬಿಜೆಪಿ
26 ಜನ ಎಂಪಿಗಳಿದ್ದಾರೆ. MP. ಯಾಕೆ ಸೇರಿಸಿಲ್ಲ ಮಾಡಿದಾರಿ. ಹೌದು, ಅದು ಏನಾಗಿ ಬಿಟ್ಟಿದೆ ನಿಮ್ಗೆ ಇನ್ನೊಂದು ಟೆಕ್ನಿಕಲ್ ಪ್ರಾಬ್ಲಮ್ ಹೇಳ್ತೀವಲ್ಲ. 2014 ವರದಿ ರಚನೆ ಮಾಡಿದವ್ರು ಕಾಂಗ್ರೆಸ್ದವರು. ಆ ವರದಿದೊಳಗೆ ಏನೂ ಇಟ್ಟಿಲ್ಲ ಇವರು. ಒಂದು ಸಮುದಾಯ ಎಸ್ ಟಿ ಸೇರ್ಬೇಕಂದ್ರೆ ಇವತ್ತು SC ST ಅಂದ್ರೆ ಸಂವಿಧಾನದ ಕಲಂ 341 42 ಏನ್ ಹೇಳ್ತದಂದ್ರೆ, ಯಾವುದೇ ಸಮುದಾಯ ST ಸೇರ್ಬೇಕಂದ್ರ ಆ ಸಮುದಾಯಕ್ಕೆ ಬುಡಕಟ್ಟು ಲಕ್ಷಣಗಳಿರ್ಬೇಕು, ಆ ಸಮುದಾಯಕ್ಕೆ ಅದರದೇ ಭಾಷೆ ಇರಬೇಕು, ಆ ಸಮುದಾಯಕ್ಕೆ ಅದರದೇ ಏನಪ್ಪ ಅಂದ್ರೆ ಉಡುಗೆ ತೊಡುಗೆಗಳಿರ್ಬೇಕು. ಇವೆಲ್ಲ ಒಟ್ಟಾರೆ ವಿಷಯಗಳು ಸೇರಿಸಿ ST ಸೇರ್ಸಲಿಕ್ಕೆ ಒಂದು ಬರ್ತದ. ಇನ್ನೊಂದು ಆಪ್ಷನ್ಸ್ ಏನಾದ ಅದ್ರೊಳಗ, ಇವತ್ತು ಆಧುನಿಕ ದಿನಮಾನಗಳಲ್ಲಿ ಯಾರ ಬಳಿ ಇವತ್ತು ಬುಡಕಟ್ಟು ಲಕ್ಷಣಗಳು ಹೊಡ್ಕೊಂಡಿಲ್ಲ, ಆ ಸಮುದಾಯದ ಬಿಟ್ಟು ಹೋದ ಪದಗಳಂತೇಳಿ ಫೈಲ್ ರಚನೆ ಮಾಡಿದ್ರೆ ಹೋಗ್ತದ. ಇಲ್ಲಿ ಏನ್ ಮಾಡಿದ್ದಾರೆ ಇವರು ಸ್ಟೇಟ್ ಗೌರ್ಮೆಂಟ್ ದವರು, ನಮ್ಮ ಇದಕ್ಕ ಗಂಗಾ ಮತ ಅಂತೇಳಿ ಅದಕ್ಕೆ ಬುಡ ಇಲ್ಲ ಬೇಸ್ ಇಲ್ಲ. 1935 ಅದಕ್ಕೆ ಹೆಸರು ಬಂದಿರೋದು. ಅದ್ರ ಟೈಟಲ್ ಮ್ಯಾಗ 37 ಪರ್ಯಾಯ ಪದಗಳು ಅದಕ್ಕೆ ಸೇರಿಸಿ ಡೆಲ್ಲಿ ಕಳಿಸ್ತಾರೆ ಇವರು. ಅದಕ್ಕೆ ಬುಡಕಟ್ಟು ಲಕ್ಷಣಗಳಿಲ್ಲ. ಕಾನೂನಾತ್ಮಕವಾಗಿ ಇವತ್ತು ನಾನೇ ಪ್ರೈಮ್ ಮಿನಿಸ್ಟರ್ ಇದ್ರು ಅದು ಮಾಡಕ್ ಬರಲ್ಲ, ಅಷ್ಟು ವೀಕ್ ಮಾಡಿ ಇವ್ರು ಫೈಲ್ ಕಳಿಸ್ತಾರೆ. ಆ ಫೈಲ್ ಯಾರು ಮಾಡ್ತಾರ ಅಂತವ್ರನ್ನ ಏನಪ್ಪ ಅಂದ್ರೆ ಇಲ್ಲಿ ತಂದು ಇವತ್ತು ಏನಪ್ಪ ಅಂದ್ರೆ ಅವ್ರಿಗೆ ಟಿಕೆಟ್ ಕೊಡ್ತಾರ. ಕುಮಾರ್ ನಾಯಕನವ ನಮ್ದು ತಳವಾರದೊಳಗೆ ಇಷ್ಟು ಕಡೆನವ ಹೇಳಂಗಿಲ್ಲ. ರಾತ್ರಿ 12 ವೆಬ್ಸೈಟ್ ಚೇಂಜ್ ಆಗ್ಯದ, ನೀವು ಯಾರು ನಂಬಲಿಕ್ಕಿಲ್ಲ. ನಾವು ಇದೇ ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿ ಎದುರೇ ಧರಣಿ ಸತ್ಯಾಗ್ರಹ ಕೂತಿದ್ದೋ 3 ತಿಂಗಳ. ಅವತ್ತು ಜಿಲ್ಲಾಧಿಕಾರಿಗಳು ಆಶ್ವಾಸನೆ ಕೊಟ್ಟರು, ತಹಸೀಲ್ ಆಶ್ವಾಸನೆ ಕೊಟ್ಟರು, ನಿಮ್ಗೆ ನಾವು ಏನಪ್ಪಾ ಅಂದ್ರೆ ತಳವಾರದಕ್ಕೆ ST ಕೊಡ್ತೀನಿ, ನಿಮ್ಮ ಹೋರಾಟ ಹಿಂಪಡಿ ಅಂತ. ನಾವು ಹೋಗಿ ಒಪ್ಕೊಂಡೆವು. ಅವತ್ತು ರಾತ್ರಿ 11:35 ವೆಬ್ಸೈಟ್ ಚೇಂಜ್ ಮಾಡ್ಯಾರ. ಯಾವ್ದು ಸರ್ಕಾರ ಸುತ್ತೋಲೆ ಇಲ್ಲ, ಏನೂ ಇಲ್ಲ, ಎಂತಿಲ್ಲ. ಹಿಂದ್ಗಡೆ ರಾಜ್ಯ ತುಂಬಾ ಏನಪ್ಪಾ ಅಂದ್ರೆ ಸರ್ಟಿಫಿಕೇಟ್ ಏನಪ್ಪಾ ಅಂದ್ರೆ ರಿಜೆಕ್ಟ್ ಮಾಡಿದ್ರು. ಕಾರಣ ಕೇಳಿದ್ರೆ ನೀವು ಅರ್ಜಿ ಸಲ್ಲಿಸಿದ ಜಾತಿಗೆ ಒಳಪಡೋದಿಲ್ಲ ಅಂತ ಹೇಳ್ಬಿಟ್ರು. ಅಲ್ಲಿ ನಾವು ಯಾವ್ದಕ್ಕೆ ಅರ್ಜಿ ಸಲ್ಲಿಸಿವೋ ಆ ಪದನೇ ತೆಗೆದು ಬಿಟ್ಟಿದ್ರು, ನಾಯ್ಕಡ ಪದ. ಇವತ್ತು 4 ತಳವಾರ ರಾಜ್ಯದಾಗ ಇರೋದು ಒಂದೇ ಒಂದು ತಳವಾರದ. ಅಟಲ್ಜಿ ಜನಸ್ನೇಹದೊಳಗೆ 5 ತಳವಾರ ಇಟ್ರ. ಇದೆಂತ ಅಂದ ಕಾನೂನು. ಇವತ್ತು ಅವ ನಮ್ಗೆ ಇಷ್ಟೆಲ್ಲ ಕಡೆ ಇಲ್ಲ. ಇವತ್ತು ಅವನಿಗೆ ಕುಮಾರ್ ಜಿ ನಾಯಕನವನಿಗೆ ರಾಯಚೂರಿಗೆ ಏನಪ್ಪಾ ಅಂದ್ರೆ ಅವ್ನಿಗೆ ಟಿಕೆಟ್ ಕೊಟ್ರ. ಸಮಾಜನ ಯಾರು ತುಳಿತಾರ, ಯಾರು ಕಂಟ್ರೋಲ್ ಮಾಡ್ತಾರ ಅಂತವ್ರನ್ನ ಸರ್ಕಾರ ಇಂಡೈರೆಕ್ಟ್ ಆಗಿ ಇವ್ರು ಪೋಷಿಸ್ಕೊತ ಬಂದಾರ. ಈ ರೀತಿ ಒಂದು ಸಮುದಾಯಕ್ಕೆ ಕಾನೂನಾಗಿ ಟೆಕ್ನಿಕಲ್ ಆಗಿ ನಮ್ಮವ್ರಿಗೆ ಐಡಿಯಾನ ಇಲ್ಲ, ಅದ್ರ ಬಗ್ಗೆ ಏನು ನಡೀತಾರ ಅನ್ನೋದು ಗೊತ್ತಿಲ್ಲ. ಹೆಂಗ್ ಪ್ರಶ್ನೆ ಮಾಡ್ಬೇಕು? ನಾವೆಲ್ಲ ಅರ್ಜಿ ಸಲ್ಲಿಸೊಳಗೆ ಅವೆಲ್ಲ ತೆಗೆದು ಪ್ರತಿಯೊಂದು ಪುಟನು ಚೆಕ್ ಮಾಡಿ ನೋಡಿದಾಗ ಗೊತ್ತಾಗ್ತದ. ಇವತ್ತು ಸರ್ಕಾರದ ಯಾವುದೇ ಒಂದು ಸುತ್ತೋಲೆ ಏನೇ ಇರಲಿ ಅದು 1000 ಪುಟ ಗಟ್ಲೆ ಇರ್ತದ. ಯಾರು ನೋಡ್ತಾರ ಅದಕ್ಕೆ? ಯಾರಿಗೆ ಅದ್ರ ಬಗ್ಗೆ ಅರಿವು ಇರ್ತದ? ಇಷ್ಟು ಅದು ಕೇಂದ್ರ ಸರ್ಕಾರ ಅವ್ರಿಗೆ ST ಸೇರಿಸಿ ಮಾಡಕ್ಕೆ 8 ಸುತ್ತೋಲೆ ತಂದ್ರು ಇವರು. ಸಂಬಂಧ ಇಲ್ಲ. ಯಾವುದೋ ಮಹಾರಾಷ್ಟ್ರದಲ್ಲಿ ಕೇಸ್ ತರ್ತಾರ. ಇವತ್ತು ಇವರನ್ನೇ ಪರಿಶಿಷ್ಟ ಪಂಗಡ ಅಕ್ರಮವಾಗಿ ಸೇರಿದ ಇದೇ ಕಲಬುರಗಿ ಹೈಕೋರ್ಟ್ ಆದೇಶ ಮಾಡಿದ. ನೀವು ಚಂದ್ರಶೇಖರ್ ಪ್ರೈಮ್ ಮಿನಿಸ್ಟರ್ ಅವ್ರಿಗೆ ಏನಪ್ಪಾ ಅಂದ್ರೆ ನೀವು ದಾರಿ ತಪ್ಪಿಸಿ ST ತಗೊಂಡಿರ್ತ ಆರ್ಡರ್ ಮಾಡ್ಯಾರ. ಇವತ್ತು ಅದ್ರ ಬಗ್ಗೆ ಯಾವ ಸರ್ಕಾರ ಮಾತಾಡ್ತಿಲ್ಲ. ನಿನ್ನೆ ಒಂದು ಯಾವುದೋ ಸಣ್ಣ ಕೇಸ್ ಇಟ್ಕೊಂಡು ಇವತ್ತು ಅದ್ರಲ್ಲಿಂದ ಅದೇ ಕೇಸಿನ ಆದೇಶ ಸರ್ಕಾರ ಇದು ಹೈಕೋರ್ಟ್ ಆದೇಶ ಇಟ್ಕೊಂಡು ಇದೇ ಜಿಲ್ಲಾಧಿಕಾರಿಗಳು ಎಲ್ಲಾ ಏನಪ್ಪಾ ಆಫೀಸರ್ಸ್ಗಳಿಗೆ ಸರ್ಟಿಫಿಕೇಟ್ ತಗೊಂಡವ್ರಿಗೆ, ನೌಕರಿಗೆ, ಸಿಂಧುತ್ವ ತಗೊಂಡ್ರಿಗೆ ಏನಪ್ಪ ನೋಟಿಸ್ ಕಳ್ಸಲ್ಕತ್ತಾರ ಪರ್ಸನಲ್ ಆಗಿ. ಮುಂದಿನ ಎಲೆಕ್ಷನ್ ನಂತರ ಈಗ ಅದನ್ನು ನಾವು ಮಾತಾಡ್ಬೇಕಾಗಿದೆ. ನಮಗೂ ಸಾಮಾಜಿಕ ನ್ಯಾಯ ಇಲ್ಲಿ ಅದ ಇಲ್ಲ. ಈ ದೇಶದ ಈ ರಾಜ್ಯದ ಪ್ರಜೆಗಳು ಹೌದು ಅಲ್ಲ ಅಂತ ಎಲ್ಲ ಈ ಜಿಲ್ಲಾಧಿಕಾರಿ ಕೇಳ್ಬೇಕಾದ, ಮುಖ್ಯಮಂತ್ರಿಗಳನ್ನ ಕೇಳ್ಬೇಕಾದ. ಮುಂದೊಂದ್ ದಿನ ಇದು ಕ್ರಾಂತಿ ಆದ್ರೆ ಇದೇನೋ ಒಂದು ತಹಬಂದಿಗೆ ಬರ್ತದೆ ಅನ್ನೋದು ಒಂದು ಅವ್ರ ಮನುಷ್ಯನಾಗ ಇತ್ತಪ್ಪ ನಾವು ಕ್ರಾಂತಿ ಮಾಡಕ್ಕೂ ರೆಡಿ ಇದ್ದೀವಿ ನಾವು. ಎಷ್ಟೊಂದು ಒಂದು ಸಮುದಾಯಕ್ಕೆ ಉದ್ದೇಶ ಇಟ್ಟುಕೊಂಡು ತಿಳಿದಿರೋದು ಅಷ್ಟೊಂದು ಸಮಂಜಸವಲ್ಲ. ಅದಕ್ಕೆಲ್ಲ ಸೂತ್ರಧಾರರು ಕಲಬುರಗಿನೇ. ಕಲಬುರಗಿಯಾಗ ಏನಪ್ಪಾ ಅಂದ್ರೆ ಈಗ ನೋಡಿ ಆಟ ಆದ್ರೂ ಕೂಡ ಬೇರೆ ಬೇರೆ ಕಡೆ ಹೋರಾಟ ಮಾಡ್ಕತ್ತಾರ. ಈಗ ಅಲ್ಲಿ ಸಿಂಧುತ್ವ ಆಲಕತ್ತವ, ಕುಳ್ಳಕತ್ತಾರ. ವಿದ್ಯಾರ್ಥಿಗಳು ಏನಪ್ಪಾ ಅಂದ್ರೆ ನೌಕರಿಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಇಲ್ಲಿ ನಮ್ಮಲ್ಲಿ ಕಲಬುರಗಿದಾಗ ಗೊಂದಲ, ಬೇರೆ ಕಡೆ ಹಾಕ್ಲಿಕತ್ತಾರ. ಇಷ್ಟೊಂದು ಸಮಸ್ಯೆ ಯಾಕಾಗ್ತದ? ನಾವು ಏನು ಕೇಳಿದ್ರು ಪ್ರತಿಯೊಂದು ಬೇರೆದವ್ರು ಒಂದು ಸಣ್ಣ ಅರ್ಜಿ ಬರೆದ್ರು ಕೂಡ ಅದಕ್ಕೆ ಕೆಳ ಹಂತದ ಮೇಲ್ ಹಂತದ ಅಧಿಕಾರಿಗಳು ಏನಪ್ಪಾ ಅಂದ್ರೆ ಉಲ್ಲೇಖ ಹಾಕಿ ಬರೆದು ಕಳಿಸ್ತಾರ. ನಾವು ಕೊಟ್ಟ ಮನವಿಗೆ ಒಂದೇ ಒಂದು ಹೊಳ್ಳಿ ರಿಟರ್ನ್ ಇದನ್ನೇ ಇಲ್ಲ. ಇಂಥ ಭಯಾನಕ ವಾತಾವರಣದ ಅದು ಇದು ಕೋಲಿ ಸಮಾಜದ ದುರಂತೋ, ಈ ಭಾಗದ ಕುರುಬ ಸಮಾಜ ದುರಂತೋ, ತಳವಾರ ಸಮಾಜ ದುರಂತೋ, ಇವು ಎಲ್ಲ ಒಟ್ಟಾರೆಯಾಗಿ ಇಟ್ಕೊಂಡು ಇವತ್ತು ಗೊಂಡ ಕುರುಬ ತಗೊಂಡಿದ್ರು ಎಷ್ಟೋ ಇದ್ದಾಗ ದಿನ ಒಂದು ವರ್ಷದಾಗ 2-3 ಮಂದಿ ಗೊಂಡದೊಳಗೆ ಆತ್ಮಹತ್ಯೆ ಮಾಡ್ಕೋತಾರೆ. ಇದು ST ಅನ್ನೋದು ದೊಡ್ಡ ಮಾಫಿಯಾ ಆಗ್ಯದ. ಒಟ್ಟಾರೆ ಉದ್ದೇಶ ಏನು? ಇವ್ರು ನಾಳೆಗೆ ಅಧಿಕಾರಕ್ಕೆ ಬರಬಾರ್ದು, ಸಾಮಾಜಿಕವಾಗಿ ಗಟ್ಟಿಗೊಳ್ಬಾರ್ದು, ನಮ್ಮ ರಾಜಕೀಯ ಬೇರೆ ಅಳ್ಳಾಡ್ತಾ ಅಂತಾರೆ. ಎಷ್ಟು ದಿನ ಗಟ್ಟಿಯಾಗಿ ಹಿಡ್ಕೊಂಡ್ಕೊಂಡ್ರು? ಸಂವಿಧಾನ ಉಳಿಸ್ತೀನಿ ಅಂತ ಮಾತಾಡ್ತಿಲ್ಲ. ಸಂವಿಧಾನ ಉಳಿಸೋದ ಇದು? ಸಂವಿಧಾನ ರಕ್ಷಣೆಯ ಭಾಗ ಇದು. ಎಲ್ಲರಿಗೂ ಸಮಾನತೆ ಬೇಕಾಗ್ಯದ. ಯಾರ್ಯಾರಿಗೆ ಯೋಗ್ಯರ ಅರ್ಹರ ಅವ್ರಿಗೆ ಅವಕಾಶಗಳು ಸಿಗಬೇಕಾಗ್ಯದಲ್ಲ. ಸಂವಿಧಾನ ಅಡಿಯಲ್ಲಿ ನ್ಯಾಯ ಕೇಳ್ತಿದ್ವಿ ನಾವು. ಮತ್ತೊಬ್ಬರಂಗ ಸುಗ್ರೀವಾಜ್ಞೆ ಮುಖಾಂತರ ಕೇಂದ್ರಕ್ಕೆ ಹೋಗಿ ಮಾಡಿಸ್ಕೊಂಡು ದಾರಿ ತಪ್ಪಿಸಿ ನಾವು ಮಾಡ್ತಾ ಇಲ್ಲ. ಕಾನೂನುಬದ್ಧವಾಗಿ ಸಿಗಬೇಕಾಗಿದ್ದನ್ನ ಕೇಳ್ಕೊತೀವಿ. ಪ್ರಾಮಾಣಿಕವಾಗಿ ವರದಿ ರಚನೆ ಮಾಡ್ಕೊಡ್ರಿ. ನಮ್ಮೊಳಗೂ ರಿಸೋರ್ಸ್ ಪರ್ಸನ್ಸ್ಗಳು ಅದಾರ. ಸಮಾಜದ ಬಗ್ಗೆ, ಸಮುದಾಯಗಳ ಲಕ್ಷಣ ಬಗ್ಗೆ, ಅವರು ಹಿಂದಿನ ಅವ್ರದ್ದು ಏನಪ್ಪಾ ಅಂದ್ರೆ ನಡೆದು ಬಂದ ನಡವಳಿಗಳು, ಅವರ ಆಚರಣೆಗಳ ಬಗ್ಗೆ ಕೇಳ್ರಿ. ಯಾರೋ ಒಬ್ಬರ ಕೈಲಿ ಹೋಗಿ ಬರ್ಸ್ಕೊಂಡ್ ಬರೋದು, ಯಾರೋ ಒಬ್ರು ನಮ್ಮ ಬಗ್ಗೆ ಬರೆದು ಕೊಡ್ತಾನೆ. ಯಾರು ಬರೀತಾನ್ರಿ? ನಮಗ್ ಬೇಕಾದವ ಬೇಡದವನು ಅಂತ ಇರ್ತಾನೆ. ನಮಗ್ ಬೇಡದವ ಎಂದಾದ್ರೂ ನಮ್ಮ ಬಗ್ಗೆ ವಿಷಯರಾಗಿರ್ಲಿಕ್ಕೆ ಸಾಧ್ಯನಾ? ಈ ರೀತಿ ಹಲವಾರು ಘಟನೆಗಳವ. ST ವಿಷಯದಲ್ಲಿ 40 ವರ್ಷಗಳ ಬಗ್ಗೆ ಅದು ಒಂದು ಬರೆದ್ರು ಅದು ಅಂತ್ಯ ಎಲ್ಲರ ಗ್ರಂಥ ಆಗ್ತದ. ಅಷ್ಟೊಂದು ಅನ್ಯಾಯ ಮಾಡ್ಯಾರ. ಇದ್ರ ಬಗ್ಗೆ ಇನ್ನೂ ಮುಂದೆ ದೊಡ್ಡ ದೊಡ್ಡ ವೇದಿಕೆಗಳ ಬಗ್ಗೆ ಮಾತಾಡ್ಬೇಕಾಗ್ಯದ. ಈ ಭಾಗದ ರಾಜಕಾರಣಿಗಳಿಗೆ, ಯಾವ ನಮ್ಮ ಸಮುದಾಯದ ರಾಜಕಾರಣಿಗಳು ಯಾವ ರೀತಿ ಮೂಲೆ ಗುಂಪಾದ್ರು,
ಅವ್ರು ಯಾವ ರೀತಿ ಅವ್ರಿಗೆ ಅಂತ್ಯ ಹಾಡಲಾಯ್ತು. ಬಹಳ ಘಟನಾ ರೋಚಕ ಕಥೆಗಳವ ಅವೆಲ್ಲ. ಮುಂದಿನ ದಿನಗಳಲ್ಲಿ ಇವೆಲ್ಲ ಏನಪ್ಪಾ ಅಂದ್ರೆ ಅವ್ರ ಮ್ಯಾಗ ಬೆಳೆದು ಚೆಲ್ತೀವಿ. ಇಷ್ಟೇ ಈಗ ಸಮುದಾಯ ಕೇಳೋದು ಏನಂದ್ರೆ ಸರ್ಕಾರಕ್ಕೆ ಏನ್ ಸಂದೇಶ ಹೋಗ್ತಿದ್ದಾರೆ? ಸರ್ಕಾರಕ್ಕೆ ಏನಂದ್ರೆ ನಮ್ಮದು ನ್ಯಾಯಯುತವಾಗಿ ಸಿಗಬೇಕಾಗಿದ್ದು ಏನಪ್ಪ ಎಷ್ಟೇ ಅದಲ್ಲ, ಅದು ಬಹಳ ಸಿಂಪಲ್ ಇತ್ತು. ಕೊಳ್ಳಾರ್ದಂಗೆ ಕಗ್ಗಂಟು ಮಾಡ್ರಿ. ನಮ್ಮ ಮತಗಳು ಮುಂದಿನ ದಿನಗಳಲ್ಲಿ ರಾಜಕೀಯ ಮುಗಿದ ಅಧ್ಯಾಯ ಅಲ್ಲ. ಇದು ಒಂದ್ ಸರ್ತಿ ಸೋಲನ ಇವತ್ತು ಮುಗಿಯಲ್ಲ, ನಾಳೆ ಸೋಲನ ಮತ್ತೊಂದು ನಾಳೆ ಮುಗಿಯೋದಲ್ಲ. ಅದು ಪ್ರತಿ 5 ವರ್ಷಕ್ಕೊಂದು ಬರ್ತದ. ನೀವು ನಮಗ ನ್ಯಾಯ ಕೊಟ್ಟು, ಸಾಮಾಜಿಕ ನ್ಯಾಯ ಕೊಟ್ಟು, ನಮಗೂನು ಏನಪ್ಪ ಇವ್ರು ಕೆಲಸ ಮಾಡಿ ನಮ್ಮ ಇನ್ನೊಂದು ಈ ಭಾಗದಾಗ ನಮ್ಮ ಸಮುದಾಯ, ಈ ಭಾಗದಾಗನೇ ದೇಶದಾಗ ಇರೋ ಪ್ರಾಮಾಣಿಕ ಮತ್ತೊಂದು ಸಮುದಾಯ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅವ್ರು ಮಾತು ಕೊಟ್ರೆ ಜೀವನೇ ಕೊಡ್ತಾರ, ಮನಿತನನೇ ಕಳ್ಕೊತಾರ. ಏನಪ್ಪಾ ಅಂದ್ರ ಮೋಸ ಮಾಡೋದಾಗ್ಲಿ ಸುಳ್ಳು ಹೇಳೋದಾಗ್ಲಿ ಇಲ್ಲ. ನಮ್ಮ ದೋಣಿದಾಗ ಬಂದು ಕೂತೀವಿ ದಾಡ್ಸರ ಹೇಳ್ತಿಲ್ಲ. ನಾವು ನಿಮ್ಮ ಏನಪ್ಪಾ ಅಂದ್ರ ನಿಮ್ಗೆ ಕರ್ಕೊಂಡು ಕೂತಿ ದಾಟ್ಬೇಕಂತ 40 ವರ್ಷಲಿಂದ ಜೋಕೊಂಡು ಹೊಂಟಿವಿ. ಇನ್ನೂ ದಡನೆ ಮುಟ್ಲಕ್ತೇ ಇರಲಿ ನಾವು. ನೀವು ಮತ್ತೊಂದು ಬೇರೆ ವ್ಯವಸ್ಥೆ ಮಾಡ್ಕೊಂಡು ಹೋಗಿ ಬೇರೆ ಕಡೆಗೆ ಹೋಗ್ತೀರಿ. ಈಗ ನಾವು ಏನಪ್ಪಾ ಅಂದ್ರ ದೋಣಿ ನಡ ನೀರಾಗ ಬಿಡೋರಿಲ್ಲ, ದಂಡಿಗೆ ಹಚ್ಚತೀವಿಲ್ಲ ನನ್ನ. ಆದ್ರೆ ನಮ್ಗೆ ಏನೇನ್ ಮಾಡಿರಲ್ಲ, ನಮ್ ದೋಣಿ ಕೂತು ನಮ್ ದೋಣಿಗೆ ತೂತ್ ಹಾಕಿರಿ, ನೀರು ತುಂಬೇದ. ಈಗ ಅದಕ್ಕೇನು ಹಚ್ಚಿ ಪ್ಯಾಚಪ್ ಮಾಡಿರದಕ್ಕ ದೋಣಿ ನೀರು ನಾವು ಚೆಲ್ತೀವಿ. ಆಮೇಲೆ ಮುಂದೆ ನೋಡ ಮತ್ತೆ ಮುಂದಿನ ರಾಜಕೀಯ. ಈಗ ಇವ್ರ ಪೀರಿಯಡ್ ಮುಗಿತದ, ನಾವು ಫಸ್ಟ್ ಆದ್ಯತೆ ಕೊಡೋದು ನಾವು ಸಮಾಜಕ್ಕೆ, ನಂತರ ರಾಜಕೀಯ. ನಾವು ಇದೊಂದು ಹೋದ್ಸಾರಿ ಕೊಟ್ಟಿವಿ. ಜಾದವ್ರು ತಮ್ಮ ಪ್ರಯತ್ನ ಏಟ್ ಮಾಡ್ಬೇಕು ಮಾಡ್ಯಾರ ನಮಗೆ ಗೊತ್ತದ. ಅದಕ್ಕೆ ಅಡ್ಡಿಗಾಲ ಹಾಕಿದವ್ರು ನಮ್ಮವರೇ, ಎಸ್ಪೆಷಲಿ ಬಾಬುರಾವ್ ಅವರು. ನಾನು 2-3 ಸಾರಿ ಜಾದವ್ರ ಜೊತೆ ಮಾತಾಡೀನಿ ಅಷ್ಟೇ ವಿಷಯದಾಗ. ಅವರು ಅಧಿವೇಶನದಲ್ಲಿ ಮಾತಾಡಿ ನೋಟ್ಸ್ ನನ್ನ ಬಲ್ಲೇ ತೊಗೊಂಡ್ರ ಅವರು ಏನೇನಂತೇಳಿ. ನಾನು ಕೊಟ್ಟವ ನಾನೇನು ಇದು ನನಗೆ ಗೊತ್ತದ. ಇವ್ರು ಕೇಳಿದ್ರೆ ಇಲ್ಲಪ್ಪ ಅವ್ರು ನಿಮ್ಮ ಹಿರಿಯ ಮುಖಂಡರ, ಅವ್ರಿಗೆ ಬಿಟ್ಟು ಮಾಡ್ಲಿಕ್ಕಾಗಲ್ಲ ಅಂದ್ರು. ನಮ್ಗೆ ಒಂದಿನ ಅಷ್ಟು ಮಂದಿ ಕರ್ಕೊಂಡು ಹೋಗ್ತೀನಿ ಅಂದ್ರು, ಕರ್ಕೊಂಡು ಹೋಗ್ಲಿಲ್ಲ. ನಾ ಸಾಯಳಿಗೆ ನಾ ಮಾಡೇ ಸಾಯ್ತೀನಿ ಅಂತ ಹೇಳ್ತಾರ. ಅವರು ದೇವ್ರಿಗೆ ಬಿಟ್ಟಿದ್ದು ಯಾವಾಗ ಮಾಡ್ತಾರ ಗೊತ್ತಿಲ್ಲ. ನಾನು ನನ್ನ ಹೆಂಡತಿ ನನ್ನ ಧರ್ಮ ಪತ್ನಿ ಅಂತ ಹೇಳ್ತಾರ. ಅವ್ರು ಯಾವ ಮಟ್ಟದಾಗ ಅದು ಎಲ್ಲಿ ಅದು ಭಾಳ ಮಂದಿ ಕರ್ಕೊಂಡು ತಿರುಗಾಡ್ತಾರ. ಅವ್ರಿಗೆ ಏನಪ್ಪಾ ಅಂದ್ರೆ ಅರ್ಜಿ ಏನೇ ಗೊತ್ತಿಲ್ಲ ಅಂಥವ್ರೆಲ್ಲ ನಮ್ಗೆ ಎಷ್ಟಿ ಮಾಡ್ತೀನಿ ಅಂತ ಬರ್ತಾರ. ದುರಂತದ. ನಾವ್ ಯಾರಿಗೂ ಕನ್ವಿನ್ಸ್ ಮಾಡ್ಲಿಕ್ಕೆ ಹೇಳ್ತೀವಿ, ನಮ್ಮವ್ರನ್ನೇ ನಮಗೆ ಇಟ್ಟು ಹತ್ತಿಕ್ತಾರ. ಇದು ಹಂಗ ಆಗೋದಲ್ಲ. ಇದಕ್ಕೆ ಪಕ್ಕ ಏನಪ್ಪ ಸ್ಟಡಿ ಇಡಬೇಕು. ಇದರ ಸೂತ್ರಗಳು ಏನೇನವನ್ನ ತಿಳ್ಕೋಬೇಕು. ನಾವ್ ಹೆಂಗೆ ಎಷ್ಟಿ ಸೇರ್ತೀವಿ ಅನ್ನೋದು ಗೊತ್ತಿದ್ರೆ ಸಾಕು. ನಮ್ಮಲ್ಲಿ ಅಧಿಕಾರದ, ನಾ ಅಧಿಕಾರದಾಗ ಏನಿ ರೊಕ್ಕದ, ನಾ ಹೋಗಿ ಹೇಳ್ತೀನಿ ಅಂದ್ರೆ ಆಗಲ್ಲ. ಇವತ್ತು ಅದಕ್ಕೆ ಅದರದೇ ಆದ ಸಂವಿಧಾನದ ಒಂದು ಕಾನೂನು ಅದ, ಅದ್ರ ಪ್ರಕಾರ ಮಾಡ್ಬೇಕಾಗ್ತದ. ನಾವು ಎಷ್ಟೇ ಬುದ್ಧಿವಂತರಿದ್ರು, ಶಕ್ತಿಶಾಲಿ ಇದ್ರು, ಹಣವಂತಿದ್ರು, ರಾಜಕೀಯವಾಗಿ ಬಲಿಷ್ಠಿದ್ರು ಕೂಡ ಅದನ್ನ ಕಾನೂನು ಚೌಕಟ್ಟಿನಲ್ಲಿ ನಮ್ಮ ಮುಖಂಡರು ತಗೊಂಡು ಹೋಗ್ತಾ ಇಲ್ಲ. ಅದಕ್ಕೆ ಯಾರು ಅದಕ್ಕೆ ನಿರ್ದೇಶನ ಮಾಡ್ತಾರ ಅನ್ನೋದು ಗೊತ್ತದ. ಇಷ್ಟ್ರ ಮ್ಯಾಗ ಸಮಾಜ ತಿಳ್ಕೊತದ. ಮೊದಲಿನಂಗೆ ದಡ್ರಿಲ್ಲ. ಇಷ್ಟೆಲ್ಲ ನಾವು ಮಾತಾಡೋದು ಕಲ್ತೀವಿ ಅಂದ್ರೆ ವಿಠಲ್ ಇರೋರು ನಮ್ಮಂತ ಹಲವಾರು ಅವರ ಏನಪ್ಪ ಅಂದ್ರೆ ಪೀಳಿಗೆ ಬಿಟ್ಟು ಹೋಗ್ಯಾರ. ಇವತ್ತು ಅವ್ರ ಜೊತೆಗಿರಂತ ಕಾರ್ಯಕರ್ತರು ಎಷ್ಟು ಆಕ್ಟಿವ್ ಆಗ್ಯಾರ. ಅವ್ರಿಗೆ ಸಮಾಜದ ಫ್ರಂಟ್ ಲೈನ್ ಇಲ್ಲ ಅಂದ್ರೆ ಹಿಂದೆ ನಿಂತು ಇನ್ನೂ ಕೆಲಸ ಮಾಡ್ಲಕತ್ತಾರ. ಅವು ಏನಪ್ಪ ಅಂದ್ರೆ ಎಲ್ಲ ಪ್ರತಿಯೊಬ್ಬರ ಮೇಲೆ ಅವ್ರ ವಿಚಾರಗಳದಾವ. ಅವ್ರು ಏನ್ ಕ್ರಾಂತಿ ಹೆಚ್ಚುಗ್ಯಾರ ಎಷ್ಟೇ ಆಗತ್ತಾನ. ಈ ಭಾಗ ಏನಪ್ಪ ಅಂದ್ರ ಇವರು ಮುಂದಿನ ದಿನಗಳಲ್ಲಿ ನಮ್ಮಲ್ಲಿಂತ ರಾಜಕೀಯ ಸಪೋರ್ಟ್ ತಗೊಳಕ್ ಸಾಧ್ಯ ಇಲ್ಲ. ಇವ್ರು ಏನಾದ್ರು ನಮ್ಮ ಓಟ್ಗಳು ಅವ್ರು ಬೇಕಿತ್ತು, ಅವ್ರ ಜೊತೆಗೆ ನಾವು ರಾಜಕೀಯ ಮಾಡ್ಬೇಕಂದ್ರ ಇದೇನದ ಈಗ ಒಂದು 5 ಪದರೇ ಇಲ್ಲಿ ಏನಪ್ಪ ಅಂದ್ರೆ ರಾಜ್ಯ ಸರ್ಕಾರ ಸುಗ್ರೀವಾಜ್ಞೆ ಮುಖಾಂತರ ಕೇಂದ್ರ ಕಳಿಸ್ಲಿ. ಅದು ಕೇಂದ್ರದವ್ರ ಮ್ಯಾಗ ಹಾಕ್ರಿ. ಬಿಡ್ತಾರೋ ಗೊತ್ತಿಲ್ಲ. ನೀವು ನಿಮ್ ಕೆಲಸ ಮಾಡ್ರಿ, ನೋಡಮ್ಮ ಅವ್ರದ್ದು ನೋಡ್ತೀವಿ ನಾವು ಯಾರಿಗೂ ಮುಲಾಜಿನ ಇಲ್ಲ. ಇವ್ರಿಲ್ಲ ಅವ್ರಿಲ್ಲ, ನಮ್ಗೆ ಎಷ್ಟೇ ಬೇಕದ. ನಮ್ಮ ಸಮುದಾಯ ಈ ಬಾರಿ ಏನಪ್ಪ ಅಂದ್ರೆ ನೇರ NDA ಅಭ್ಯರ್ಥಿ ಡಾಕ್ಟರ್ ಉಮೇಶ್ ಜಾಧವ್ ಅವರಿಗೆ ಏನಪ್ಪ ಅಂದ್ರೆ ಬೆಂಬಲ ನೀಡ್ತದ. ಯಾಕೆ ಬೆಂಬಲ ನೀಡ್ತಂದ್ರೆ ಇವತ್ತು ತಳವಾರ ಅವ್ರು ಎಷ್ಟೇ ಅಲ್ಲಿ ನ್ಯಾಯ ಕೊಟ್ಟಾರ. ಇವತ್ತು ತಳವಾರ ಎಷ್ಟೇ ಆಗ್ಬೇಕಂದ್ರೆ ಮುಖ್ಯ ಕಾರಣ ಬಿಜೆಪಿ ಮತ್ತು ಈ ಭಾಗದ ಜನಪ್ರತಿನಿಧಿಗಳು ಏನಪ್ಪ ಅಂದ್ರೆ ಈ ಭಾಗದ ಆ ಸಂದರ್ಭದಲ್ಲಿ ಇದ್ದ ರಾಜ್ಯ ಸರ್ಕಾರ ನಮ್ಮ ಬೆನ್ನೆಲುವಾಗಿ ನಿಂತು ನಮ್ಗೆ ಎಷ್ಟೇ ಕೊಟ್ಟದ. ಇನ್ನೂ ಅವ್ರ ಮ್ಯಾಗ ನಮ್ಗೆ ಭರವಸೆ ಅದ. ಕಾರಣಾಂತರಗಳಿಂದ ಇವತ್ತ ನಾವು ಕೇಂದ್ರಕ್ಕೆ ರೀಚ್ ಆಗಲಾರದ ಸಂದರ್ಭ ಇಲ್ಲಿ ರಾಜಕೀಯ ಹುನ್ನಾರಕ್ಕೆ ಹೊರತಾಗಿ ಮತ್ತೇನೂ ಆಗಿಲ್ಲ. ಮುಂದಿನ ದಿನಗಳಲ್ಲಿ ಕೂಡ ಇದೇ ರೀತಿ ಇವರು ಸುಳ್ಳು ಹೇಳಿದ್ರೆ ನಾವು ನೇರ ಜಾಧವ್ ಜೊತೆಗವರು ಮಾತಾಡ್ತೀವಿ, ಬೇರೆದವ್ರಿಗೂ ಆದ್ರೂ ಕೇಳ್ತೀವಿ. ನಾವು ಇವ್ರು ಯಾವತ್ತೂ ಮಾಡಕ್ ರೆಡಿ ಅದಾರ. ಇವತ್ತಿಗೂ ನಡ್ರಿ ಕರ್ಕೊಂಡು ಹೋಗ್ತೈತೆ ಅಂತ ಅವತ್ತು ಯಾವತ್ತೂ ಹೇಳ್ಯಾರ ಅವ್ರು. ಇವ್ರು ಏನಪ್ಪ ಅಂದ್ರೆ ವ್ಯವಸ್ಥಿತವಾಗಿ ಹುನ್ನಾರ ಮಾಡ್ಯಾರ. ಈಗ ಏನಿಲ್ಲ, ಇವ್ರು ಅಂಟಿದ ಕಳಂಕ ತೊಳ್ಕೊಬೇಕಂದ್ರೆ ನಾಳೆ ಎಲೆಕ್ಷನ್ ಮುಗಿದ ನಂತರ ಗೆಲ್ತಾರೋ ಸೋಲ್ತಾರೋ ಅವ್ರ ದೈವಿಚ್ಛೆ. ನಮ್ಮದು ಏನಪ್ಪಾ ಅಂದ್ರೆ ಇದ್ರ ಮ್ಯಾಗ ಏನಪ್ಪ ಅಂದ್ರೆ ಸುಗ್ರೀವಾಜ್ಞೆ ಮುಖಾಂತರ ಮನೆ ಹೆಂಗ ಕೇಂದ್ರ ರಾಜ್ಯ ಸರ್ಕಾರ ಏನಪ್ಪ ಅಂದ್ರೆ ಮೀಸಲಾತಿ % ರೈಸ್ ಮಾಡಿ ಕೇಂದ್ರಕ್ಕೆ ಕಳಿಸದ, ಆ ರೀತಿ ಕಳಿಸ್ರಿ. ಕೇಂದ್ರದವ್ರಿಗೆ ನಮ್ಗೆ ಬಿಟ್ಟಿದ ನಂತರ ನಿಮ್ ಜವಾಬ್ದಾರಿ ಇಷ್ಟದ. ನೀವು ನಮ್ಮ ಫೈಲ್ ವೀಕ್ ಮಾಡಿದವ್ರು, ನೀವು ನಮ್ಗೆ ಎಷ್ಟೇ ಅಲ್ಲಾರ್ದಂಗ ನೋಡ್ಕೊಂಡವ್ರು, ನೀವು ನಮ್ಗೆ ಇಲ್ಲಿ ತನಕ ತುಳಿದವ್ರು, ನೀವು ಯಾವ ಇದ್ರೊಳಗೆ ಸಂಧಿ ನೇರ ಕಾಂಗ್ರೆಸ್ ಪಕ್ಷ, ವಿಶೇಷವಾಗಿ ಈ ಭಾಗದ ಸಂಸದರು, ಉಸ್ತುವಾರಿ ಮಿನಿಸ್ಟರು, ಮತ್ತೆ ಇದರ ಜೊತೆಗೆ ಏನಪ್ಪಾ ಅಂದ್ರೆ ಧರ್ಮಸಿಂಗ್ ಅವ್ರ ಕೈ ಬಹಳ ದೊಡ್ಡದಿತ್ತು. ಇಲ್ಲ, ನಮ್ಮ ಹಿರಿಯರು ಇದೇ ಅಂತೀನಲ್ಲ, ನಮ್ಮವರು ಸೂಕ್ತ ಸಂದರ್ಭದ ಸೂಕ್ತ ಡಿಸಿಷನ್ ತಗೊಳ್ಳಾರ. ಬಟ್ಟಿಗೆ ಅದ್ರ ಜೊತೆಗೆ ಬಾಬುರಾವ್ನಂತ ಮುಖಂಡರನ್ನ ಇಟ್ಕೊಂಡು ಸಮಾಜ ಕಟ್ಲಿಕ್ಕೆ ಸಾಧ್ಯ ಇಲ್ಲ.
ಯಾಕಂದ್ರೆ ಅವರು ನುರಿತ ರಾಜಕಾರಣಿ ಅಂತ ಹೇಳ್ತಾರೆ. ಅವರೆಲ್ಲ 7 ಸಪ್ತ ಖಾತೆ ನಿರ್ವಹಣೆ, ಅವ್ರ ಸಪ್ತ ಖಾತೆ ನಿರ್ವಹಣೆ ಮಾಡ್ಲಿಕ್ಕೆ ಇಟ್ಟಿಲ್ಲ ಅವ್ರ ಬಳಿ. ಅವು ಯಾರನ್ನು ಅವಕ್ಕೆ ಡ್ಯಾಮೇಜ್ ಮಾಡ್ಬಾರ್ದು. ಇವ್ನ ಕೈಗೆ ಏನ್ ಕೊಟ್ಟರು ಮಾಣಿಕೆ ಕೊಟ್ಟಂಗೆ ಇವ್ರ ಕೈಗೆ ಏನಿದ್ರು ಅದ್ರದ್ದು ಮೌಲ್ಯ ಗೊತ್ತಿಲ್ಲ ಇವ್ರಿಗೆ, ಇಟ್ಕೊಂಡು ಕೂತಾರ. ಒಬ್ಬ ಸಪ್ತ ಖಾತೆ ಸಚಿವವಾಗಿ ಬಂದು ಹೋಗಿ ಒಂದು ಸಮಾಜ ಸಾಮಾನ್ಯ ಕಾರ್ಯಕರ್ತ ಆಗುವಂತ ಒಂದು ನಿಗಮ ಮಂಡಳದ ಅಧ್ಯಕ್ಷರಾಗ್ತಾರೆ ಇವರು. ಇವರ ರಾಜಕೀಯ ಅತಪತನ ಮತ್ತು ಇವರ ರಾಜಕೀಯ ಲಾಲಚಿ ಏನಂದ್ರೆ ಇದ್ರ ಮೇಲೆ ಗೊತ್ತಾಗ್ತದ. ಇಂಥವ್ರನ್ನ ಇಟ್ಕೊಂಡು ಎಸ್ ಟಿ ಮಾಡಕ್ ಸಾಧ್ಯನೇ ಇಲ್ಲ. ಸಮಾಜನ ಸತ್ತು ಹೊಡಿತಾನ ಹೊರತಾಗಿ ಎಸ್ ಟಿ ಮಾಡಕ್ ಸಾಧ್ಯ ಇಲ್ಲ. ಇದು ತಿಪ್ಪಣ್ಣಪ್ಪ ಕಮ್ಮೂರು ಒಂದು ಹಂತದಲ್ಲಿ ಅವ್ರು ಆಕ್ಚುಲಿ ಸಮಾಜದ ಬಂದಾಗ ಬಹಳ ನಿಷ್ಠುರವಾಗಿ ಮಾತಾಡ್ಯಾರ ಅವರು. ಅದ್ರ ಬಗ್ಗೆ ಎರಡು ಮಾತಿಲ್ಲ. ಆದ್ರೆ ಅವ್ರು ಪಕ್ಷ ಹಿಡ್ಕೊಂಡು ಇವತ್ತು ಆ ಪಾರ್ಟಿಯಲ್ಲಿ ಇರೋದ್ರಲಿಂತ ರಾಜಕೀಯ ಮಾಡ್ಲಕತ್ತಾರ ಇವತ್ತು ಹೊರತಾಗಿ. ಅವರು ಕೆಲವೊಂದು ಸಂದರ್ಭ ಬಹಳ ನಿಷ್ಠುರವಾಗಿ ಮಾತಾಡ್ಯಾರ, ನೋಡಿವಿ ನಾವು ಅವ್ರ ಬಗ್ಗೆ, ಏನಿಲ್ಲ. ಬಟ್ ಇವ್ರು ಏನದಲ್ಲ, ಇವತ್ತು ಅತಿ ಹೆಚ್ಚು ಜೊತೆಗೆ ಹಿನ್ನೆಲೆ ಇರೋದೇ ಬಾಬುರಾವ್ನ ಜೊತೆಗೆ ಜನರಿಗೆ ದಾರಿ ತಪ್ಪಿಸೋದು ಇವರು. ತಿಪ್ಪಣ್ಣಪ್ಪ ಸಾಹೇಬ್ರು ಕೆಜೆಪಿಗೆ ಹೋದಾಗನು ಕೂಡ ಅಷ್ಟೇ ಮಾತಾಡ್ರ, ಕಾಂಗ್ರೆಸ್ದಾಗ ಇದ್ದವ್ರು ಅಷ್ಟೇ ಮಾತಾಡ್ರ, ಇವತ್ತು ಅಷ್ಟೇ ಮಾಡ್ಯಾರ. ಸಮಾಜ ಬಂದಾಗ ನಿಷ್ಠುರವಾಗಿ ಮಾತಾಡ್ರ, ಅನಿವಾರ್ಯ ಅದ. ಇವತ್ತು ಬೇರೆಯವ್ರು ಮಾತಾಡ್ರ ಕೆಲಸ ಮಾಡಿದವ್ರು ಮಾಡ್ರಿ ಅಂತ ಹೇಳ್ಬೇಕು ಹೊರತಾಗಿ ಅವ್ರ ಬಗ್ಗೆ ಅನ್ನಂಗಿಲ್ಲ. ಮನೆ ಅಧಿವೇಶನದಾಗ ಮಾತಾಡ್ರು. ಆದ್ರೆ ಈ ಮನುಷ್ಯರದಲ್ಲ, ಡ್ಯಾಮೇಜ್ ಮಾಡಿದವ್ ನೀವನೇ. ಎಷ್ಟಿ ಆತಿದ್ದು ಮಾಡ್ತಾನೆ, ಹೋಗಿ ಕಾಲು ಹಿಡ್ಕೋತಾನೆ, ಮಾಡ್ಬೇಡ್ರಿ ಅಂತೇಳಿ. ಅಂತ ಸ್ವಾರ್ಥ ರಾಜಕಾರಣಿ. ಮುಂದ ರಾಜಕೀಯವಾಗಿ ನಮ್ಗೆ ಯಾವುದೇ ಏನಪ್ಪಾ ಅಂದ್ರ ಸರಕುಗಳು ಸಿಗಲ್ಲ ಅಂತಾರ ಅವ್ರು. ಕಚ್ಚಾ ವಸ್ತುಗಳು ಬೇಕಲ್ಲ, ಯಾವುದೇ ಒಂದು ಶುದ್ಧ ವಸ್ತು ಮಾಡ್ಬೇಕಾದ್ರೆ ಇವ್ರು ಎಷ್ಟು ಇಟ್ಕೊಂಡೇ ಮಾಡಿದ. ಇವ್ರು ಬಾಬುರವ್ರು ಕಿವಿಲೇನು ಕೇಳಿದ್ವಿ ನಾವು, ಎಷ್ಟು ಇವ್ರ ಬಾಯಿಲಿ ನಮ್ಮ ಕಿವಿಯಾರಿ ಕೇಳಿದ್ವಿ. ಇದು ಎಷ್ಟಿ ಈ ಸಂದರ್ಭಕ್ಕೆ ಆಗಬಾರದು, ಇದು ಮಾಡ್ಲಾರ್ದಂಗೆ ನೋಡ್ಕೋತೀನಿ, ಅದು ಹೆಂಗಾತಂತ ಇವತ್ತಲ್ಲ ವಿಠ್ಠಲೇರು ಸಾಬ್ರು ಕೂಡ ಚಾಲೆಂಜ್ ಹಾಕಿದ್ರು. ಇನ್ನೊಂದು ವಿಷಯ ನಿಮ್ಗೆ ಹೇಳಬೇಕು. ಇಲ್ಲಿ ತನಕ ದೇವೇಗೌಡರು 95ರದಾಗ ಎಸ್ ಟಿ ಘೋಷಣೆ ಮಾಡಕ್ ಬಂದಿದ್ರು ಒಂದು 5 ಪದಗಳು. ಆ ಸಂದರ್ಭದಾಗ ಇದೇ ಬಾಬುರಾವ್ನ ಇಟ್ಟುಕೊಂಡು ವಿಠ್ಠಲೇರವ್ರಿಗೆ ದಾರಿ ತಪ್ಪಿಸಿ ಕಪ್ಪು ಬಾಡು ತೋರ್ಸ್ಲಿಕ್ಕೆ ಮೂಲ ಕಾರಣಕರ್ತನೇ ಬಾಬುರಾವ. ಅದು ಪಾಪ ಹೋಗಿ ವಿಠ್ಠಲೇರವ್ರು ತಲೆ ಕಟ್ಟರು. ನಾವು ಎಸ್ ಟಿ ಮಾಡ್ಬೇಕಾದ್ರೆ ಅವ ಯಾವ DT ಜಯರಾಜ್ ಇಲ್ಲಿ ಬಂದು ಮಾಡ್ಲಿಕ್ಕೆ ಏನ್ ಕಾರಣ ಅದ? ದೇವೇಗೌಡ ಯಾಕೆ ಮಾಡ್ಬೇಕು? ಅವ ಮಾಡಿದ್ರೆ ನಮ್ ಲೀಡರ್ಶಿಪ್ ಹೋಗ್ತದ ಅಂತೇಳಿ ಇದು ಮಾಡಿದ್ರು. ನೀವು ಮಾಡ್ಲಿಲ್ಲ, ನಾವು ಬೇರೆದವ್ರಿಗೆ ತರ್ತೀನಿ, ಅಲ್ಲಿ ತರ್ತೀನಿ, ಇಲ್ಲಿ ತರ್ತೀನಿ ಅಂತ ಸಮಾಜಕ್ಕೆ ₹1 ಕೊಡ್ಲಾರ್ದ ಅದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿಸಿ ಸೊಮ್ಮನೆ ವಿಠ್ಠಲೇರವ್ರ ಹೆಸರು ಮುನ್ನೆಲೆಗೆ ತಂದು ತಾನೇ ಜನರಿಗೆ ಸೇರಿಸಿ ರಸ್ತೆಗಳು ಬಂದ್ ಮಾಡಿಸಿ ಕಪ್ಪು ಬಾಡು ತೋರಿಸಿ ಕಳಿಸ್ಬಿಟ್ರು. ಅದಕ್ಕೆ ವಿಠ್ಠಲೇರವ್ರು ಅಷ್ಟು ಸ್ವಾರ್ಥ ಇತ್ತಂದ್ರೆ ಹೆಂಡ್ರು ಮಕ್ಕಳಿಗೆ ಬಿಟ್ಟು ಇದ್ದ ಆಸ್ತಿ ಸಮಾಜ ಮತ್ತೊಬ್ಬರಿಗೆ ಮಾರಿ ಕಾರ್ಯಕ್ರಮ ಮಾಡದ ದರ್ದ ಅವ್ರಿಗೇನಿತ್ತು. ಆದರೆ ಇಲ್ಲಿ ಎಲ್ಲರೂ ನಾವು ವಿಠ್ಠಲೇರವರಾಗಲಿ ಮತ್ತು ಅವ್ರ ಅನುಯಾಯಿಗಳಾಗಲಿ ಸಮಾಜವಾಗಲಿ ರಾಜಕೀಯ ಹುನ್ನಾರಕ್ಕೆ ಬಲಿಯಾಗಿದೆ ಹೊರತಾಗಿ ಮತ್ತೆ ಯಾವ ಸ್ವಾರ್ಥ ಇರಲಿಲ್ಲ ಇಲ್ಲಿ ವಿಠ್ಠಲೇರವ್ರ ಬಳಿ. ಇದು ಏನಪ್ಪಾ ಅಂದ್ರೆ ಸಂಪೂರ್ಣವಾಗಿ ಸಮಾಜವನ್ನು ಸಮಾಜ ಕಟ್ಟ್ಯದ. ಇವಾಗ ಅವ್ರು ಎಲ್ಲಿ ಹೋಗಿ ಇವತ್ತು ಹಳ್ಳಿಗೆ ಹೋಗಿ ಪ್ರಚಾರ ಮಾಡಿ ನಾವು ಕೋರಿ ಸಮಾಜ ಎಸ್ ಟಿ ಮಾಡ್ತೀನಿ ಅಂತ ಹೇಳಿ ನೋಡ್ರಿ, ಇವತ್ತು ಅದ್ರ ಪರಿಸ್ಥಿತಿನೇ ಬೇರೆ ಆಗ್ತದೆ. ಜನ ಎಷ್ಟು ರೊಚ್ಚಿಗೆ ಎದ್ದು ಕೂತದ. ಇವತ್ತು ಅದಕ್ಕಲ್ಲೇ ಹೊರಗೆ ಬರ್ತಾ ಇಲ್ಲ, ಅವ್ರು ತೊಡಿತಾಡ್ತಾ ಇಲ್ಲ. ಎಲ್ಲಿನಂದ್ರೆ ತೊಡೆ ತೊಟ್ಟದು, ಹಕಾರಿ ಹೊಡೆಯೋದು, ಶಿಳು ಹೊಡೆಯೋದು, ಅದು ಅವ್ರದೊಂದು ಇದಾಗಿಬಿಟ್ಟದ, ಟ್ರೇಡ್ ಆಗಿಬಿಟ್ಟಿದೆ. ಜನರಿಗೆ ಗೊತ್ತಿಲ್ಲ, ಬರೀ ಜೋಕಾರ್ನಂಗ್ ಜೋಕ್ ಮಾಡ್ಕೋ ತಿರ್ಗಾಡಿದ್ರೆ ಸಮಾಜಕ್ಕೆ ನ್ಯಾಯ ಸಿಗಲ್ಲ. ಕೆಲಸ ಮಾಡು, ಯಾರ ಏನ್ ಮಾಡ್ಯಾರ ಇವತ್ತು ಗೊತ್ತಾಗ್ತದ. ಅವತ್ತಿಗಿತ್ತು ಯಾರೋ ಮಾಡಿದ್ ಯಾರಿಗೂ ಹೇಳ್ಬೇಕಾದ್ರೆ ಅದು ಕಷ್ಟ ಇತ್ತು. ಇವತ್ತಿನ ಸೋಷಿಯಲ್ ಮೀಡಿಯಾದ ಇವತ್ತು ಯಾರು ಏನ್ ಮಾಡ್ತಾರ ಅವ್ರದ್ದು ಇವತ್ತು ಮುಂಜಾನೆ ಮಾಡಿದ್ರೆ ಸಂಜೆ ತನ ರಿಸಲ್ಟ್ ಜನರಿಗೆ ಗೊತ್ತಾಗ್ತದ. ಅದನ್ನ ಮಾಡ್ಲಿಕ್ಕೆ ಹೇಳ್ತು. ಬಾಬುರಾವ್ ಅವ್ರಿಗೆ ಒಂದ್ ವೇಳೆ ಶಕ್ತಿನೇ ಇತ್ತಂದ್ರೆ ಖರ್ಗೆ ಸಾಹೇಬ್ರಿಗೆ ಹೇಳಿಸಿ, ಏನಪ್ಪಾ ಅಂದ್ರೆ ಮತ್ತೆ ಸಿದ್ದರಾಮಯ್ಯ ಸಾಹೇಬ್ರಿಗೆ ಹೇಳಿಸಿ ಸುಗ್ರೀವಾಜ್ಞೆ ಮುಖಾಂತರ ಕೋಲಿ ಕಬ್ಬಲಿಗೆ ಅದ್ರ ಜೊತೆಗೆ ಇನ್ನೂ ಒಂದು 5-6 ಪದ ಸೇರಿಸಿ ಸುಗ್ರೀವಾಜ್ಞೆ ಮುಖಾಂತರ ಎಸ್ ಟಿ ಮಾಡ್ಸ್ ಅಂತ ಹೇಳ್ರಿ. ಮುಂದಿನ ದಿನಗಳಲ್ಲಿ ನಾವೇ ಅವ್ರಿಗೆ ಬೆನ್ನಿಗೆ ನಿಂತು ನಾವು ಅವ್ರು ಹೇಳಿದವ್ರಿಗೆ ನಾವೇನಪ್ಪ ಮತ ನೀಡ್ತೀವಿ ಅಂತೇಳಿ ಇಡೀ ಸಮುದಾಯದ ಪರವಾಗಿ ನಾ ಏನಪ್ಪ ಅಂದ್ರೆ ಅವ್ರಿಗೆ ಹೇಳಕ್ ಇಚ್ಛೆ ಪಡ್ತೀನಿ. ಇವತ್ತೇನಪ್ಪಾ ಅಂದ್ರೆ ಇಡೀ ಸಮುದಾಯ ನಾನು ಒಂದೇ ಕೊನೆ ಮಾತು ಹೇಳೋದೇನಂದ್ರೆ, ದಯವಿಟ್ಟು ಇವೆಲ್ಲ ಊಹಾಪೋಹಗಳು ತಲೆ ಕೊಡಬೇಡ್ರಿ, ಮುಖಂಡರಿಗೆ ತಲೆ ಕೊಡಬೇಡ್ರಿ. ಕೇಂದ್ರ ಸರ್ಕಾರ NDA ಸರ್ಕಾರ ಮತ್ತೆ ರಚನೆ ಆಗದ, ಅದೇ ನೀವು ಯಾರಿಗೆ ಓಟ್ ಹಾಕಿದ್ರು ಕೂಡ ದಯವಿಟ್ಟು ನಿಮ್ಮ ಅಮೂಲ್ಯವಾದ ಜಾಧವ್ ಸಾಹೇಬ್ ಕೇಂದ್ರದಾಗ ಮಂತ್ರಿ ಆಗ್ತಾರ, ಸಮಾಜಕ್ಕೆ ಸಾಮಾಜಿಕ ನ್ಯಾಯ ದೊರಕಿಸಿಕೊಡ್ತಾರ. ಕೊಡದೇ ಇದ್ದ ಸಂದರ್ಭದಲ್ಲಿ ಮುಂದೆ ಮತ್ತೆ ಚುನಾವಣೆ ಬರ್ತದ. ಅವಾಗ ಇದೇ ಮಾಡೋಣ. ಒಂದು 5 ವರ್ಷ ನೀವು ಎಸ್ ಟಿ ಬಗ್ಗೆ ಕನಸು ಕಾಣ್ಲಿಕ್ಕೆ ಹೋಗ್ಬೇಡ್ರಿ ನಾವು. ಯಾಕಂದ್ರೆ ಇವ್ರು ಯಾರು ಎಸ್ ಟಿ ಮಾಡಿಲ್ಲ, ಮಾಡ್ಲಿಕ್ಕೆ ಅಷ್ಟು ಸಳ ಬಿಡಲ್ಲ. ನಮ್ಗೆ ಎಸ್ ಟಿ ಆಗಲ್ಲಂತೆ ಜೀವನ ಮಾಡ್ರಿ. ಮುಂದಿನ ದಿನಗಳಲ್ಲಿ ಒಗ್ಗಟ್ಟಾಗಿ ಹೋರಾಟ ಮಾಡಿದಾಗ ಇವ್ರಿಗೆ ಕತ್ತು ಹಿಡಿದಾಗ ಮಾತ್ರ ನಮ್ಗೆ ಎಸ್ ಟಿ ಆಗಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾ ಇಲ್ಲಿವರೆಗೆ